ಸೇರಿ ಬಂದಂತ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನ ಸಲ್ಲಿಸನಾಗಿದ್ದೇನೆ. ದಯವಿಟ್ಟೆಲ್ಲ ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನ ಬಾಗಿಸುವುದಾದರೆ ಪ್ರಾರ್ಥನೆ ಮಾಡಿ. ಪ್ರೀತಿ ಸ್ವರೂಪನಾದಂತ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳು ಕರ್ತನೆ. ಮುಂಜಾನೆ ವೇಳೆಯಲ್ಲಿ ನಿಮ್ಮ ಪಾದ ಸಮ್ಮುಖಕ್ಕೆ ನಮ್ಮನ್ನೆಲ್ಲರನ್ನು ಸೇರಿಸಿದಕ್ಕಾಗಿ ನಿಮಗೆ ವಂದನೆಗಳು. ಪ್ರತಿದಿನವೂ ಕರ್ತನೆ, ನಿಮ್ಮ ಶ್ರೇಷ್ಠವಾದ ಮಾತುಗಳನ್ನು ನಮಗೆ ನೀವು ತಿಳಿಯಪಡಿಸುತ್ತಿದ್ದೀರಾ ಕರ್ತನೆ, ನಿಮಗೆ ವಂದನೆಗಳು. ಈ ದಿನ ನಿಮ್ಮ ಮಾತುಗಳನ್ನು ಕೇಳುವುದಕ್ಕೂ ಹೇಳುವುದಕ್ಕೂ ಸಿದ್ಧರಾಗುತ್ತಿರುವಂತ ನಮ್ಮನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ. ಬಲಪಡಿಸಿ, ನಿಮ್ಮ ರಾಜ್ಯಕ್ಕಾಗಿ ನೀತಿಗಾಗಿ ನಾವೆಲ್ಲರೂ ದುಡಿಯುತ್ತಾ ನಿಮ್ಮ ಚಿತ್ತವನ್ನು ನಿಮ್ಮ ಸಂಕಲ್ಪವನ್ನು ನಾವು ನೆರವೇರಿಸುವಂತೆ ನಮಗೆ ಸಹಾಯ ಮಾಡಿ. ನಮ್ಮ ಬಲಹೀನತೆಗಳಲ್ಲಿ ನಿಮ್ಮ ಬಲವನ್ನು ನಮಗೆ ಕೊಟ್ಟು ನಡೆಸಿ. ಈ ಲೋಕದ ಯಾತ್ರೆಯಲ್ಲಿ ಸ್ವಾಮಿ, ಈ ಭೂಮಿಯ ಮೇಲೆ ಜೀವಿಸುವಂತಹ ಕೊನೆಯ ದಿನದವರೆಗೂ ನಿಮ್ಮನ್ನು ಮಾತ್ರ ನಾವು ಪೂಜಿಸಿ ಆರಾಧಿಸುವಂತೆ ನಮಗೆ ಸಹಾಯ ಮಾಡಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ಬೇಡಿಕೊಳ್ಳುತ್ತಾ, ಈ ದಿನ ನಿಮ್ಮ ಮಾತುಗಳನ್ನು ಹೇಳುವಾಗ ನಿಮ್ಮ ಆತ್ಮನ ಸಹಾಯವನ್ನು ಕೊಟ್ಟು ನಡೆಸಬೇಕೆಂಬುದಾಗಿ ನಿಮ್ಮನ್ನು ಕೇಳಿಕೊಳ್ಳುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೇಲೆ. ಮತ್ತೊಂದು ಆವರ್ತಿ ಸಭೆಯಾಗಿ ಸೇರಿ ಬಂದಂತಹ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ನಾನು ವಂದನೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡುವನಾಗಿದ್ದೇನೆ. ಪ್ರೇರೆ, ಕಳೆದ ಕೆಲವು ವಾರಗಳಿಂದ ನಾವು ಕೇಳಿಕೊಂಡು ಬರ್ತಿದ್ದೇವೆ ನ್ಯಾಯಸ್ಥಾಪಕರ ಚರಿತ್ರೆ, ನ್ಯಾಯಸ್ಥಾಪಕರ ಇತಿಹಾಸ. ಈ ನ್ಯಾಯಸ್ಥಾಪಕರ ಇತಿಹಾಸವನ್ನ ನಾವು ನೋಡುವಾಗ ಕೆಲವೊಮ್ಮೆ ಇಂಟ್ರೆಸ್ಟಿಂಗ್ ಆಗಿ ಅನ್ಸುತ್ತೆ, ಇನ್ನು ಕೆಲವೊಮ್ಮೆ ದುಃಖ ಬರುವಂತದ್ದಾಗಿದೆ. ಯಾಕಂತಂದ್ರೆ ನ್ಯಾಯಸ್ಥಾಪಕರು ಬರುವುದಕ್ಕೆ ಕಾರಣವೇ ಇಸ್ರಾಯೇಲ್ಯರ ಅವಿಧೇಯತೆ. ನ್ಯಾಯಸ್ಥಾಪಕರ ಪುಸ್ತಕ ಪರ್ಟಿಕ್ಯುಲರ್ ಆಗಿ ಸತ್ಯವೇದದಲ್ಲಿ ಕಾಣುವುದಕ್ಕೆ ಕಾರಣ ಇಸ್ರಾಯೇಲ್ಯರ ಅವಿಧೇಯತೆ. ಯಾಕಂತಂದ್ರೆ ಇಸ್ರಾಯೇಲ್ಯರ ಚರಿತ್ರೆ ಅಥವಾ ನ್ಯಾಯಸ್ಥಾಪಕರ ಚರಿತ್ರೆಯಲ್ಲಿ ನಾವು ಮೊದಲಿನಿಂದಲೂ ಮಾತನಾಡಿಕೊಳ್ಳುತ್ತಾ ಬರುತ್ತಿದ್ದೇವೆ, ಅವರು ದೇವರ ವಾಕ್ಯಕ್ಕೆ, ದೇವರ ಮಾತಿಗೆ ವಿಧೇಯರಾದವರಲ್ಲ. ಅಂದ್ರೆ ಯಾವುದನ್ನಾದ್ರೆ ದೇವರು ಮಾಡಬಾರದು ಎಂಬುದಾಗಿ ಹೇಳ್ತಾರೋ ಅದನ್ನೇ ಮಾಡುತ್ತಾ, ಯಾವುದಾದ್ರೆ ದೇವರಿಗೆ ಇಷ್ಟ ಇಲ್ವೋ ಅದನ್ನೇ ಮಾಡಿಕೊಂಡು ಬಂದಂತವರು ಇಸ್ರಾಯೇಲ್ಯರು. ದೇವರಿಗೆ ಅವಿಧೇಯರಾದಂತವರು, ದೇವರ ವಾಕ್ಯಕ್ಕೆ ವಿಧೇಯರಾಗದೆ ಅಸಡ್ಡೆ ಮಾಡುತ್ತಾ ಜೀವಿಸುತ್ತಿರುವಂತವರು ಇಸ್ರಾಯೇಲ್ಯರು. ಇದುವರೆಗೂ ನಾವು 11 ಮಂದಿ ನ್ಯಾಯಸ್ಥಾಪಕರನ್ನು ನೋಡಿದ್ದೇವೆ. ಒತ್ನಿಯೇಲನ ಜೊತೆಗೆ ಪ್ರಾರಂಭವಾದಂತಹ ಈ ಒಂದು ನ್ಯಾಯಸ್ಥಾಪಕರ ಇತಿಹಾಸ ಒಬ್ಬರ ನಂತರ ಒಬ್ಬರು, ಒತ್ನಿಯೇಲನು, ಯೆಹೂದನು, ಶಮ್ಗರನು, ದೆಬೋರಳು, ಸಂಸೋನನು, ಈ ರೀತಿ ಎಷ್ಟೋ ಮಂದಿ ನ್ಯಾಯಸ್ಥಾಪಕರು, ಗಿದ್ಯೋನನು, ಯೋಫ್ತಹನು, ದೇವರಿಗಾಗಿ ನಿಂತವರು, ದೇವರಿಗಾಗಿ ಪ್ರತ್ಯೇಕಿಸಲ್ಪಟ್ಟವರು. ಆದರೆ ಎಲ್ಲರೂ ಒಳ್ಳೆಯವರ ಅಂತಂದ್ರೆ ಎಲ್ಲರೂ ಕೂಡ ಒಳ್ಳೆಯವರಾಗಿ ಕೂಡ ನಮಗೆ ಸತ್ಯವೇದದಲ್ಲಿ ಕಾಣುತ್ತಿಲ್ಲ. ಎಲ್ಲರೂ ಒಳ್ಳೆಯವರಲ್ಲ, ಕೆಲವರು ಒಳ್ಳೆಯವರು, ಕೆಲವರು ನೀತಿವಂತರು, ಕೆಲವರು ದೇಶಕ್ಕೋಸ್ಕರ, ಜನರಿಗೋಸ್ಕರ, ದೇವರಿಗೋಸ್ಕರ ಪ್ರಾಣಗಳನ್ನೇ ಅರ್ಪಿಸಿಕೊಂಡವರು ಕೆಲವರಿದ್ದರೆ, ಕೆಲವರು ತಮ್ಮ ಸ್ವಾರ್ಥಕ್ಕೋಸ್ಕರ, ಸ್ವಲಾಭಕ್ಕೋಸ್ಕರ ಜೀವಿಸಿದಂತವರು ಕೂಡ ಇದ್ದಾರೆ. ಆದರೆ ಈ ನ್ಯಾಯಸ್ಥಾಪಕರ ಗ್ರಂಥವನ್ನ ನಾವು ಓದುವಾಗ, ನ್ಯಾಯಸ್ಥಾಪಕರ ಗ್ರಂಥದಲ್ಲಿ 13ನೇ ಅಧ್ಯಾಯದಿಂದ ನಮಗೆ ಸಂಸೋನನ ಜೀವನ ನಮಗ್ ಕಾಣಿಸುತ್ತೆ. ಸಂಸೋನನು 13ನೇ ಅಧ್ಯಾಯದಿಂದ 16ನೇ ಅಧ್ಯಾಯದವರೆಗೂ ಸಂಸೋನನ ಜೀವನ ನಮಗೆ ಕಂಡು ಬರುವಂತದ್ದಾಗಿದೆ. 16ನೇ ಅಧ್ಯಾಯದಲ್ಲಿ ಸಂಸೋನನ ಮರಣವಾಗತ್ತೆ. ಸಂಸೋನನ ಮರಣವಾದ ನಂತರ 21ನೇ ಅಧ್ಯಾಯಕ್ಕೆ ನ್ಯಾಯಸ್ಥಾಪಕರ ಗ್ರಂಥ ಮುಕ್ತಾಯವಾಗುವಂತದ್ದಾಗಿದೆ. ಅಂದರೆ ಸಂಸೋನನ ನಂತರ ಬೇರೆ ಯಾವ ನ್ಯಾಯಸ್ಥಾಪಕನು ಕೂಡ ನಮಗೆ ನ್ಯಾಯಸ್ಥಾಪಕರ ಗ್ರಂಥದ ಪರ್ಟಿಕ್ಯುಲರ್ ಆಗಿ ನಮ್ಗೆ ಎಲ್ಲೂ ಕಾಣಿಸಲ್ಲ. ನ್ಯಾಯಸ್ಥಾಪಕರ ಗ್ರಂಥದಲ್ಲಿ ಸಂಸೋನನೇ ಕೊನೆಯ ನ್ಯಾಯಾಧಿಪತಿ, ನ್ಯಾಯಸ್ಥಾಪಕನು. ಸಂಸೋನನ ನಂತರ ನ್ಯಾಯಸ್ಥಾಪಕನು ನಮಗೆ ಕಾಣುವುದಿಲ್ಲ ನ್ಯಾಯಸ್ಥಾಪಕರ ಗ್ರಂಥದಲ್ಲಿ. ಆದರೆ ಈ ನ್ಯಾಯಸ್ಥಾಪಕರ ಗ್ರಂಥದ ಇಮಿಡಿಯೇಟ್ ಪುಸ್ತಕನೇ ರೂತಳು ಬರೆದ ರೂತಳ ಪುಸ್ತಕ, ರೂತಳು. ಆದರೆ
ಈ ರೂತಳಿಗೆ ಇರುವಂತ ಚರಿತ್ರೆಯನ್ನ ನಾವು ಸ್ವಲ್ಪ ಹೊತ್ತು ಪಕ್ಕಕ್ಕಿಟ್ರೆ, ಈ ರೂತಳ ಪುಸ್ತಕವನ್ನ ಈ ರೂತಳ ಪುಸ್ತಕವನ್ನ ನಾವು ಸ್ಕಿಪ್ ಮಾಡುವುದಾದ್ರೆ ನಮ್ಗೆ ಸಿಗುವಂತ ಕಂಟಿನ್ಯೂಟಿ ಅಥವಾ ನ್ಯಾಯಸ್ಥಾಪಕರ ಗ್ರಂಥದ ಆ ಒಂದು ಕಂಟಿನ್ಯೂಟಿ ನಮ್ಗೆ ಸಿಗುವಂತದ್ದು ಸಮುವೇಲನ ಮೊದಲನೆಯ ಗ್ರಂಥದಲ್ಲಿ. ಸಮುವೇಲನ ಮೊದಲನೆಯ ಗ್ರಂಥದಲ್ಲಿ. ಯಾಕಂತಂದ್ರೆ ಇಸ್ರಾಯೇಲ್ಯರ ನ್ಯಾಯಸ್ಥಾಪಕರ ಗ್ರಂಥಕ್ಕೆ ನಿಂತು ಹೋದಂತ ಆ ಚರಿತ್ರೆ ನ್ಯಾಯಸ್ಥಾಪಕರ ಗ್ರಂಥಕ್ಕೆ ನಿಂತು ಹೋದಂತ ಆ ಚರಿತ್ರೆ ಮೊದಲನೆಯ ಸಮುವೇಲನ ಪುಸ್ತಕದಿಂದ ಪ್ರಾರಂಭವಾಗತ್ತೆ. ಐ ಮೀನ್ ಕಂಟಿನ್ಯೂ ಆಗತ್ತೆ ಆ ಒಂದು ಚರಿತ್ರೆ, ಆ ಒಂದು ಇತಿಹಾಸ. ನ್ಯಾಯಸ್ಥಾಪಕರಲ್ಲಿ ಸಂಸೋನನ ಜೊತೆಗೆ ಮುಕ್ತಾಯವಾಗಿದೆ. ಮೊದಲನೆಯ ಸಮುವೇಲನ ಜನನದೊಂದಿಗೆ ಪ್ರಾರಂಭವಾಗುತ್ತೆ. ಸಮುವೇಲನ ಜನನದೊಂದಿಗೆ ಪ್ರಾರಂಭವಾದಂತ ಈ ಒಂದು ಪುಸ್ತಕ ಸೌಲನ ಮರಣದೊಂದಿಗೆ ಮುಕ್ತಾಯವಾಗತ್ತೆ. ಈ ಪುಸ್ತಕದ ಇತಿಹಾಸ ಯಾವತ್ತೂ ನಾವು ಹೀಗೆ ನೆನಪಿಟ್ಕೊಳ್ಬೇಕು. ಪುಸ್ತಕಗಳನ್ನ ಓದಬೇಕಾದ್ರೆ, ಚಾರಿತ್ರಾತ್ಮಕ ಪುಸ್ತಕಗಳನ್ನ ನಾವು ಧ್ಯಾನಿಸಬೇಕಾದ್ರೆ ನಾವು ತಿಳಿದುಕೊಳ್ಳಬೇಕಾಗಿರುವಂತ ಕೆಲವೊಂದು ವಿಷಯಗಳಲ್ಲಿ ಇದು ಒಂದು. ಏನಂತಂದ್ರೆ, ಪುಸ್ತಕ ಎಲ್ಲಿಂದ ಶುರುವಾಗತ್ತೆ, ಎಲ್ಲಿಗೆ ಮುಕ್ತಾಯವಾಗುತ್ತೆ, ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಗೆ ಎಂಡ್ ಆಗುತ್ತೆ ಅನ್ನುವಂಥದ್ದು ನಮಗೆ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್, ಸೌಲನ ಚರಿತ್ರೆಯನ್ನು ಮಾತನಾಡುತ್ತಿದ್ದಾರೆ ಅಂತಂದಾಗ ನಾವು 2ನೇ ಸಮುವೇಲನ ಗ್ರಂಥಕ್ಕೆ ಹೋದ್ರೆ ನಮ್ಗೆ ಸಿಗಲ್ಲ. ಸೌಲನನ್ನು ಕುರಿತು ನಮಗೆ ಗೊತ್ತಾಗಬೇಕು ಅಂತಂದ್ರೆ 2ನೇ ಪುಸ್ತಕಕ್ಕೆ ಹೋದ್ವಿ ಅಂತ ಅಂದ್ಕೊಳ್ಳಿ, ನಮಗೆ ಅಲ್ಲಿ ಅರ್ಥ ಆಗಲ್ಲ. ಸಮುವೇಲನ ಪುಸ್ತಕದಲ್ಲಿದೆ ಅಂತ ನಮಗೆ ಗೊತ್ತು, ಆದ್ರೆ ಯಾವುದು ಎರಡ ಮೊದಲನೆಯ ಪುಸ್ತಕದಲ್ಲಿ ಸೌಲನ ಆ ಒಂದು ಚರಿತ್ರೆ ನಮಗೆ ಕಾಣುವಂತದ್ದಾಗಿದೆ. ಹಾಗಾಗಿ ಸೌಲನ ಚರಿತ್ರೆ ನಮಗೆ ಗೊತ್ತಾಗಬೇಕು ಅಂತಂದ್ರೆ ಮೊದಲನೇ ಪುಸ್ತಕ. ಸೌಲನ ಚರಿತ್ರೆ, ಸಮುವೇಲನ ಜೀವನ, ದಾವೀದನನ್ನು ದೇವರು ಆರಿಸಿಕೊಂಡಂತ ರೀತಿ, ದಾವೀದನಿಗೆ ಆದ ಪಟ್ಟಾಭಿಷೇಕ, ಈ ರೀತಿ ಅನೇಕ ವಿಷಯಗಳು ಈ ಸಮುವೇಲನ ಮೊದಲನೇ ಗ್ರಂಥ. ಹಾಗಾಗಿ ನ್ಯಾಯಸ್ಥಾಪಕರ ಪುಸ್ತಕದ ಕಂಟಿನ್ಯೂಷನ್ ಸಮುವೇಲನ ಮೊದಲನೆಯ ಗ್ರಂಥ. ಈ ಸಮುವೇಲನ ಗ್ರಂಥದಲ್ಲಿ ನಮಗೆ ಸಮುವೇಲನ ಜನನದೊಂದಿಗೆ ಪ್ರಾರಂಭವಾದರೂ ಸಮುವೇಲನಿಗಿಂತ ಮೊದಲೇ ಇದ್ದಂತ ಒಂದು ವ್ಯಕ್ತಿ ನಮಗೆ ಕಾಣಿಸುತ್ತಾರೆ. ಆ ವ್ಯಕ್ತಿಯ ಹೆಸರೇ ಏಲಿ ಎಂಬುದಾಗಿ. ಏಲಿನೂ ಕೂಡ ಪ್ರಿಯರೇ ನ್ಯಾಯಾಧಿಪತಿ, ನ್ಯಾಯಸ್ಥಾಪಕನು. ಏಲಿನು ಸಹ ನ್ಯಾಯಸ್ಥಾಪಕನು. ಹೇಗೆ ಹೇಳಬಹುದು ನಾವು ಈ ಮಾತನ್ನ? ಏಲಿ ಕೂಡ ನ್ಯಾಯಾಧಿಪತಿ ಎಂಬುದಾಗಿ ನಾವು ಸತ್ಯವೇದದಿಂದ ಹೇಗೆ ಹೇಳಬಹುದು ಅಂತಂದ್ರೆ, ಏಲಿಯನ್ನು ಕುರಿತು ನಾವು ಹೇಗೆ ಮಾತನಾಡಿಕೊಂಡಿದ್ದೇವೆ, ಹೇಗೆ ಆತನ ನಮಗೆ ಪರಿಚಯವಾಗಿದ್ದಾರೆ ಅಂತಂದ್ರೆ, ಏಲಿ ಯಾಜಕನು. ಏಲಿ ದೇವರ ಸೇವೆ ಮಾಡುವಂತ ಯಾಜಕನಾಗೆ ನಾವು ನೋಡಿದ್ದೇವೆ. ಆದರೆ ಏಲಿ ನ್ಯಾಯಾಧಿಪತಿ ಕೂಡ, ನ್ಯಾಯಸ್ಥಾಪಕನು ಕೂಡ. ಹೇಗೆ ಅಂತಂದ್ರೆ, ಮೊದಲನೇ ಸಮುವೇಲನ ಗ್ರಂಥ 4ನೇ ಅಧ್ಯಾಯ, ಸಮುವೇಲನು ಬರೆದ ಮೊದಲನೇ ಸಮುವೇಲನ ಗ್ರಂಥ 4ನೇ ಅಧ್ಯಾಯ 18ನೇ ವಚನ. ಮುದುಕನು ಸ್ಥೂಲಕಾಯನು ಆದ ಏಲಿಯು ದೇವರ ಒಡಂಬಡಿಕೆಯ ಮಂಜೂಷದ ವರ್ತಮಾನವನ್ನು ಕೇಳಿದೊಡನೆ ಪೀಠದಿಂದ ಹಿಂದಕ್ಕೆ ಬಾಗಲಿನ ಕಡೆಗೆ ಬಿದ್ದು ಕುತ್ತಿಗೆ ಮುರಿದು ಸತ್ತನು. ಅವನು ಇಸ್ರಾಯೇಲ್ಯರನ್ನು 40 ವರ್ಷ ಪಾಲಿಸಿದನು. ಎಷ್ಟು ವರ್ಷ? 40 ವರ್ಷ. 40 ವರ್ಷ ಇಸ್ರಾಯೇಲ್ಯರನ್ನ ಪಾಲಿಸಿದ್ದಾನೆ ಅಂತಂದ್ರೆ, ಏಲಿ ಯಾಜಕನೂ ನಿಜ, ನ್ಯಾಯಸ್ಥಾಪಕನು ಕೂಡ ನಿಜ. ಏಲಿ ನ್ಯಾಯಸ್ಥಾಪಕನು ಕೂಡ, ನ್ಯಾಯಾಧಿಪತಿಯಾಗಿದ್ದುಕೊಂಡು ಯಾಜಕತ್ವವನ್ನ ಮಾಡುತ್ತಿರುವಂತ ವ್ಯಕ್ತಿ ಏಲಿ. ಹಾಗಾಗಿ ಏಲಿ ಇಸ್ರಾಯೇಲ್ಯರಿಗೆ ನ್ಯಾಯಸ್ಥಾಪಕರ ಪುಸ್ತಕದ ನಂತರ ಬರುವಂತ ಅಧಿಕಾರಿಗಳಲ್ಲಿ ಅಥವಾ ನ್ಯಾಯಸ್ಥಾಪಕರಲ್ಲಿ ಏಲಿ ಎಂಬುದಾಗಿ ನಾವು ಅವರನ್ನ ಕನ್ಸಿಡರ್ ಮಾಡಬೇಕು. ಯಾಕಂತಂದ್ರೆ ಪಾಲಿಸಿದನು, ನ್ಯಾಯ ತೀರಿಸಿದನು. ಪಾಲಿಸಬೇಕು ಅಂತಂದ್ರೆ ಯಾಜಕನು ಎಲ್ಲೂ ಯಾರನ್ನ ಪಾಲಿಸಲಿಲ್ಲ. ಯಾಜಕನ ಕರ್ತವ್ಯ ಏನು, ಯಾಜಕನ ಕೆಲಸ ಏನು? ದೇವರಿಗೆ ಪೂಜೆ ಮಾಡುವಂತದ್ದಷ್ಟೇ. ಪೂಜಾರಿ, ದೇವರಿಗೆ ಪೂಜೆ ಮಾಡುವಂತವನು ಯಾಜಕನು. ಆದರೆ ಇಲ್ಲಿ ನಮಗೆ ಯಾಜಕನಾದಂತ ಏಲಿ ಹೇಗ್ ಕಾಣಿಸ್ತಿದ್ದಾನೆ, ಪಾಲನೆ ಮಾಡ್ತಿದ್ದಾನೆ ಅಂತಂದ್ರೆ, ಎಸ್, ಅವನು ಯಾಜಕನು,
ಜೊತೆಗೆ ನ್ಯಾಯಸ್ಥಾಪಕನು, ನ್ಯಾಯಾಧಿಪತಿ. ಹಾಗಾಗಿ ಇವತ್ತು ನಾವು ಮಾತನಾಡಿಕೊಳ್ಳುವಂತ ನ್ಯಾಯಾಧಿಪತಿಯ ಹೆಸರೇ ಏಲಿ. ಏಲಿ ಏಲಿ ಬಹಳ ಅದ್ಭುತವಾದಂತ ಮನುಷ್ಯ. ವ್ಯಕ್ತಿಗತವಾಗಿ ಏಲಿ ಬಹಳ ಉತ್ತಮವಾದಂತ ವ್ಯಕ್ತಿ, ದೇವರ ವಿಷಯದಲ್ಲಿ ಭಯಭಕ್ತಿ ಉಳ್ಳಂತ ವ್ಯಕ್ತಿ. ಯಾಕಂತಂದ್ರೆ ಏಲಿ ಪ್ರತಿ ವರ್ಷ ಜಾತ್ರೆಯನ್ನ ಅಥವಾ ಪ್ರತಿ ವರ್ಷ ದೇವರಿಗೆ ದೊಡ್ಡ ಹಬ್ಬವನ್ನಾಗಿ ಮಾಡುತ್ತಾ ಅನೇಕ ಜನರು ಸೇರಿ ಬರುವಂತದ್ದನ್ನು ನಾವು ಕಾಣಬಹುದು. ಅದು ನಮಗೆ ಎಲ್ಲಿ ಕಾಣುತ್ತೆ ಅಂತಂದ್ರೆ, ಸಮುವೇಲನ ಜನನದ ಪ್ರಾರಂಭದಲ್ಲಿ ತಂದೆ ತಾಯಿಗಳಾಗಿರುವಂತ ಸಮುವೇಲನ ತಂದೆ ತಾಯಿಗಳು ಪ್ರತಿ ವರ್ಷ ಶಿಲೋವಿಗೆ ಹೋಗ್ತಾರೆ. ಶಿಲೋ ಎನ್ನುವಂತ ಒಂದು ಪ್ರಾಂತಕ್ಕೆ ಹೋಗ್ತಾರೆ. ಯಾಕೆ ಅಂತಂದ್ರೆ ಅಲ್ಲಿ ದೇವರನ್ನು ಆರಾಧಿಸುವುದಕ್ಕಾಗಿ ವರ್ಷಕ್ಕೊಮ್ಮೆ ಹೋಗುತ್ತಿರುವಂತಹ ಜಾಗದಲ್ಲಿ ಇರುವಂತ ಸೇವಕನೇ, ಇರುವಂತ ಯಾಜಕನೇ, ಇರುವಂತ ನ್ಯಾಯಾಧಿಪತಿಯ ಹೆಸರೇ ಏಲಿ. ಮೊದಲನೇ ಅಧ್ಯಾಯ ಸಮುವೇಲನ ಗ್ರಂಥ. ಸಮುವೇಲನ ಮೊದಲನೆಯ ಪುಸ್ತಕ, ಮೊದಲನೇ ಅಧ್ಯಾಯ 3ನೇ ವಚನ. 1ನೇ ಅಧ್ಯಾಯ 3ನೇ ವಚನ. ಅವನು ಪ್ರತಿ ವರ್ಷವೂ ಸೇನಾಧೀಶ್ವರನಾದ ಯೆಹೋವನಿಗೆ ಯಜ್ಞವನ್ನು ಸಮರ್ಪಿಸಿ ಆತನನ್ನು ಆರಾಧಿಸುವುದಕ್ಕೋಸ್ಕರ ತನ್ನ ಊರಿನಿಂದ ಶಿಲೋವಿಗೆ ಹೋಗುತ್ತಿದ್ದನು. ಮುಂದೆ ಅಲ್ಲಿ ಏಲಿಯ ಮಕ್ಕಳಾದ ಒಫ್ನಿ, ಫಿನೆಹಾಸ್ ಎಂಬವರು ಯೆಹೋವನ ಯಾಜಕರಾಗಿದ್ದರು. ಸೊ ಯಾಜಕನು ಏಲಿ ಎಂಬುದಾಗಿ ನಮಗೆ ಗೊತ್ತು. ಆದರೆ ಏಲಿಯ ಜೊತೆಗೂ ಕೂಡ ಪ್ರಿಯರೇ ಯಾಜಕರಾಗಿ ಇಬ್ಬರಿದ್ದಾರೆ. ಯಾರು? ಏಲಿಯ ಮಕ್ಕಳು ಹೆಸರುಗಳನ್ನು ಕೂಡ ದೇವರು ಪರ್ಟಿಕ್ಯುಲರ್ ಆಗಿ ಬರೆಸಿದ್ದಾರೆ. ಒಫ್ನಿ, ಫಿನೆಹಾಸ್ ಈ 2 ಹೆಸರುಗಳನ್ನ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಯಾಕಂತಂದ್ರೆ ಇವತ್ತು ನಾವು ಏಲಿಯ ಚರಿತ್ರೆಯನ್ನು ಮಾತನಾಡಿಕೊಳ್ಳುತ್ತಾ ಆ ಏಲಿಯ ಮಕ್ಕಳ ಚರಿತ್ರೆಯನ್ನು ನಾವು ಹೆಚ್ಚಾಗಿ ಮಾತನಾಡಿಕೊಳ್ಳುತ್ತೇವೆ. ಯಾಕಂತಂದ್ರೆ ಸತ್ಯವೇದದಲ್ಲಿ ಏಲಿ ಎಂಬುದಾಗಿ ನಮಗೆ ಕಾಣಿಸುವಾಗ ಪ್ರಿಯರೇ, ಏಲಿಯನ್ನು ಕುರಿತಾದಂತ ಹೆಚ್ಚಾದಂತ ಇನ್ಫಾರ್ಮೇಶನ್ ದೇವರು ನಮ್ಗೆ ಎಲ್ಲೂ ಡಿಸ್ಕ್ಲೋಸ್ ಮಾಡಿಲ್ಲ. ಅಲ್ಲಿ ನಮ್ಗೆ ಹೇಳಿಲ್ಲ. ಏಲಿ ಅಂತಂದ್ರೆ ಯಾಜಕನು, ನ್ಯಾಯಾಧಿಪತಿ, ದೇವರ ಸೇವೆಯಲ್ಲಿದ್ದಂಥವನು, ಕೊನೆಯವರೆಗೂ ದೇವರ ಭಯಭಕ್ತಿಯಲ್ಲಿದ್ದವನು. ಇಷ್ಟೇ ನಮಗೆ ಗೊತ್ತಿರುವಂತದ್ದಾಗಿದೆ. ನಾವು ಆಗ್ಲೇ ಓದಿಕೊಂಡಿರುವಂತ 4ನೇ ಅಧ್ಯಾಯ 18ನೇ ವಚನದಲ್ಲಿ ಮರಣವಾಗ್ತಾನೆ, ಸ್ಥೂಲಕಾಯನಾಗಿದ್ದಾನೆ. ಅಂದ್ರೆ ಬಹಳ ಹೆವಿ ದಪ್ಪ ಆಗ್ಬಿಟ್ಟಿದ್ದಾನೆ, ವಯಸ್ಸಾಗ್ಬಿಟ್ಟಿದ್ದಾನೆ, ಮುದುಕನಾಗ್ಬಿಟ್ಟಿದ್ದಾನೆ, ಸ್ಥೂಲಕಾಯನಾದ ಮೇಲೆ ಸತ್ತೋಗಿದ್ದಾನೆ. ಅದಕ್ಕೆ ಕಾರಣಗಳಿದಾವೆ. ಅವುಗಳನ್ನ ನಾವು ಈ ಮುಂದಿನ ಭಾಗಗಳಲ್ಲಿ, ಮುಂದಿನ ಸಂದೇಶದ ಮುಂದಿನ ಇದ್ರಲ್ಲಿ ನಾವು ನೋಡಿಕೊಳ್ಳೋಣ. ಆದರೆ ಏಲಿಯ ಚರಿತ್ರೆ ಎಂಬುದಾಗಿ ನಾವು ಮಾತನಾಡಿಕೊಳ್ಳುವಾಗ ಏಲಿಯ ಮಕ್ಕಳನ್ನು ಕುರಿತು ಕೂಡ ನಾವು ಮಾತನಾಡಿಕೊಳ್ಬೇಕು. ಹೌದಲ್ಲ ಪ್ರಿಯರೇ? ಏಲಿ ಅಂತಂದ್ರೆ ಏಲಿಯ ಮಕ್ಕಳನ್ನು ಕೂಡ. ಆದ್ರೆ ಏಲಿ ಮಕ್ಕಳ ಪೋಸ್ಟ್ ಏನಂತಂದ್ರೆ ಯಾಜಕರು ಅಂತಂದ್ರೆ ಪೂಜಾರಿಗಳು, ದೇವಾಲಯಕ್ಕೆ ಬರುವಂತ ಪೂಜಾರಿಗಳು, ದೇವರ ಸೇವೆ ಮಾಡುವಂತ ಪೂಜಾರಿಗಳು. ಆದರೆ ಈ ಮಕ್ಕಳು ಹೇಗಿದ್ದಾರೆ ಅನ್ನುವಂಥದ್ದು ಸತ್ಯವೇದದಲ್ಲಿ ದೇವರು ಬರೆಸುತ್ತಾ ಅವರ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ 2ನೇ ಅಧ್ಯಾಯ 12ನೇ ವಚನ. 2:12. ಏಲಿಯ ಮಕ್ಕಳು ಬಹು ದುಷ್ಟರಾಗಿದ್ದರು. ಅವರು ಯೆಹೋವನನ್ನು ಲಕ್ಷಿಸುತ್ತಿರಲಿಲ್ಲ. ಥ್ಯಾಂಕ್ ಯು ಬ್ರದರ್. ಏಲಿಯ ಮಕ್ಕಳು ಬಹು ದುಷ್ಟರಾಗಿದ್ದರು. ದುಷ್ಟರಲ್ಲ, ಕೇವಲ ದುಷ್ಟರಲ್ಲ, ಅವರು ಬಹುದುಷ್ಟರು. ಅಂದ್ರೆ ಕೆಟ್ಟವರಲ್ಲ, ಅವರು ತುಂಬಾ ಕೆಟ್ಟವರು. ಯಾರು? ಯಾಜಕರವರು. ಅದಕ್ಕೂ ಮೇಲೆ ಯಾರ ಮಕ್ಕಳವರು? ಏಲಿಯ ಮಕ್ಕಳು ಯಾಜಕರು ಬಹುದುಷ್ಟರ. ಹೌದು, ಬಹುದುಷ್ಟರು. ಅವರು ಯೆಹೋವನನ್ನು ಲಕ್ಷಿಸುತ್ತಿರಲಿಲ್ಲ. ಎಷ್ಟು ಭಯಂಕರವಾಗಿದೆ ನೋಡಿ ಪ್ರೇರೆ ಮಾತು. ಯೆಹೋವನನ್ನು ಲಕ್ಷಿಸುತ್ತಿರಲಿಲ್ಲ, ದೇವರನ್ನು ಅಲಕ್ಷ್ಯ ಮಾಡುತ್ತಿದ್ದರಂತೆ ಪ್ರಿಯರೇ. ದೇವರ ವಾಕ್ಯದ ಪ್ರಕಾರವಾಗಿ ಜೀವಿಸುತ್ತಿರಲಿಲ್ಲ. ದೇವರ ಆಜ್ಞೆಗಳು ಕೆಲವಿದ್ದವು. ಹೌದಾ? ಇಸ್ರಾಯೇಲ್ಯರ ನ್ಯಾಯಸ್ಥಾಪಕರ ಚರಿತ್ರೆ ಅಥವಾ ನ್ಯಾಯಸ್ಥಾಪಕರು ಬರುವ ಕಾಲಕ್ಕೆ ಅವರಿಗೆ ದೇವರು ಒಡಂಬಡಿಕೆಗಳನ್ನ ಕೊಟ್ಟಿದ್ದಾರೆ, ಕೆಲವೊಂದು ಆಜ್ಞೆಗಳನ್ನ ಕೊಟ್ಟಿದ್ದಾರೆ.
ಏ ಏನ ಆಜ್ಞೆ ಅಂತಂದ್ರೆ ಮೋಶೆಯ ಮುಖಾಂತರವಾಗಿ ಕೊಡಲ್ಪಟ್ಟಂತ ಆಜ್ಞೆಗಳವೆಲ್ಲ. ಹೌದಾ? ಈ ಆಜ್ಞೆಗಳು ಕೊಡಲ್ಪಟ್ಟ ನಂತರವೂ ಕೂಡ ಪ್ರಿಯರೇ, ಆಜ್ಞೆಗಳು ಇರುವಂತ ಕಾಲದಲ್ಲಿ ಓಫ್ನಿ ಫಿನೆಹಾಸರು ಏನ್ ಮಾಡ್ತಿದ್ದಾರೆ ಅಂತ ವಾಕ್ಯದಲ್ಲಿ ದೇವರು ಬರೆಸಿದ್ದಾರೆ ಅಂತಂದ್ರೆ, ಇವರು ದೇವರನ್ನು ಯೆಹೋವನನ್ನು ಲಕ್ಷ್ಯವಿಡುತ್ತಿರಲಿಲ್ವಂತೆ ನೋಡಿ. ಲಕ್ಷಿಸುತ್ತಿರಲಿಲ್ಲ. ಲಕ್ಷ್ಯ ದೇವರಂದ್ರೆ ಗೌರವ ಇಲ್ವಾ? ದೇವರ ವಾಕ್ಯ ಅಂತಂದ್ರೆ ಭಯ ಇಲ್ವಾ? ಇಲ್ಲ. ದೇವರ ವಾಕ್ಯಕ್ಕೆ ವಿಧೇಯರಾಗ್ತಿಲ್ವಾ? ಇಲ್ಲ. ಪ್ರೇರೆ ಪ್ರೇರೆ ದೇವರ ವಾಕ್ಯಕ್ಕೆ ವಿಧೇಯರಾಗದೇ ಇರೋದಕ್ಕೆ ಕಾರಣವೇನು? ಅಪ್ಪ ಪಾಸ್ಟ್ರು ನಮಗ ಅರ್ಥ ಆಗೋ ಭಾಷೆ, ನಮಗ ಅರ್ಥ ಆಗೋ ಭಾಷೆ. ಯಾಜಕನು ಅಂತಂದ್ರೆ ತುಂಬಾ ದೂರ ಆಗೋಯ್ತು. ನಮ್ಗೆ ಅರ್ಥ ಆಗ್ಬೇಕಂತಂದ್ರೆ ಪಾಸ್ಟರ್ ಅಂದ್ರೆ ನಮ್ಗೆ ಅರ್ಥ ಆಗತ್ತೆ, ಸೇವಕರು ಅಂತಂದ್ರೆ ನಮ್ಗೆ ಅರ್ಥ ಆಗತ್ತೆ. ಸೇವಕನ ಮಕ್ಕಳು, ಸೇವಕನೇನಾದ್ರೂ ಸ್ವಾರ್ಥಪರನ ಇಲ್ಲಂತಂದ್ರೆ ಸೇವಕನೇನಾದ್ರೂ ದುಷ್ಟನ ಕೆಟ್ಟವನ ಅಂತಂದ್ರೆ, ಸೇವಕನು ಒಳ್ಳೆಯವನೇ. ತಂದೆಯಾದಂತ ಏಲಿ ಎಲ್ಲೂ ಕೂಡ ಕೆಟ್ಟ ನಡತೆಯನ್ನ ನಡೆದುಕೊಂಡಿದ್ದಾನೆ ಎಂಬುದಾಗಿ ದೇವರೆಲ್ಲೂ ನಮ್ಗೆ ಬರ್ಸ್ಲಿಲ್ಲ. ಒಳ್ಳೆಯವನು ಏಲಿ. ಆದ್ರೆ ಏಲಿಯ ಮಕ್ಕಳೇನಾಗ್ಬಿಟ್ಟಿದ್ದಾರೆ ಪ್ರೇರೆ? ಕೆಟ್ಟವರಾಗ್ಬಿಟ್ಟಿದ್ದಾರೆ. ಯಾವತ್ತೂ ಕೂಡ ಪ್ರೇರೆ ನಾವು ಸತ್ಯವೇದದ ಆಧಾರದ ಮೇರೆಗೆ ನಾವು ಅರ್ಥ ಮಾಡಿಕೊಳ್ಳಬೇಕಾದಂಥದ್ದು, ಒಳ್ಳೆಯವರ ಮಕ್ಕಳು ಎಲ್ಲರೂ ಒಳ್ಳೆಯವರಾಗ್ಲಿಕ್ಕೆ ಸಾಧ್ಯವಿಲ್ಲ, ಕೆಟ್ಟವರ ಮಕ್ಕಳು ಎಲ್ಲರೂ ಕೆಟ್ಟವರಾಗ್ಲಿಕ್ಕೂ ಕೂಡ ಸಾಧ್ಯವಿಲ್ಲ. ಏಲಿ ಒಳ್ಳೆಯವನೇ, ಏಲಿ ನೀತಿವಂತನೇ, ಏಲಿ ದೇವರಿಗೆ ಭಯಭಕ್ತಿ ಉಳ್ಳವನಾದಂತ ಸೇವಕನೇ. ಆದ್ರೆ ಮಕ್ಕಳು ಆ ರೀತಿ ಇರಲಿಕ್ಕೆ ಆಗಲಿಲ್ಲ, ಮಕ್ಕಳು ಆ ರೀತಿ ಜೀವಿಸ್ಲಿಕ್ಕೆ ಆಗಲಿಲ್ಲ. ಈ ಲೋಕದಲ್ಲಿ ನಾವು ನೋಡುವಾಗ ಪ್ರೇರೆ ಅಧಿಕಾರಿಗಳಿರ್ತಾರೆ, ದೊಡ್ಡ ದೊಡ್ಡ ಪೋಸ್ಟ್, MLA, MP, ಅಷ್ಟು ದೂರ ಯಾಕೆ ಕಾರ್ಪೊರೇಟರ್, ಅವ್ರ ಮಕ್ಕಳು ಇರ್ತಾರೆ. ಅವ್ರ ಮಕ್ಕಳಿಗೆ ಇರುವಂತ ಅಹಂಕಾರ ಏನಂತಂದ್ರೆ, ನಮ್ಮಪ್ಪ ಇದು, ನಮ್ಮಪ್ಪ ಈ ಊರಿಗೆ MLA, ನಮ್ಮಪ್ಪ MP, ನಮ್ಮಪ್ಪ ಅದು ಇದು ಅಂತ ಹೇಳ್ಕೊಂಡು ಅವ್ರ ದುಡ್ಡನ್ನ ಹೆಂಗಂದ್ರೆ ಹಂಗೆ ಯೂಸ್ ಮಾಡುತ್ತಾ ಅವ್ರ ಮಕ್ಕಳು ಕೆಟ್ಟೋಗ್ತಾರೆ. ಹೌದಾ? ಕೆಟ್ಟೋಗ್ತಾರೆ. ಹೇಗಾದ್ರೆ ಲೋಕದಲ್ಲಿರುವಂತ ಅಧಿಕಾರಿಗಳನ್ನ ನೋಡ್ಕೊಂಡು ಮಕ್ಕಳು ಕೆಟ್ಟೋಗ್ತಿದಾರೋ, ಅವರ ದುಡ್ಡನ್ನ ನೋಡಿಕೊಂಡು ಮಕ್ಕಳು ಹಾಳಾಗ್ತಿದಾರೋ, ದೇವರ ನಂಬಿಕೆ ಜೀವನದಲ್ಲೂ ಸೇವಕರ ಜೀವನದಲ್ಲೂ ಕೂಡ ಪ್ರೇರಣೆ, ನಮ್ಮಪ್ಪ ಇಂಥ ಸೇವಕ, ನಮ್ಮಪ್ಪ ಇಂಥ ದೊಡ್ಡ ಸೇವಕ, ನಮ್ಮಪ್ಪ ಇಂಥ ದೊಡ್ಡ ಸೇವೆ ಮಾಡ್ತಿದ್ದಾರೆ ಎಂಬುದಾಗಿ ಸೇವಕರ ಮಕ್ಕಳು ಅವರ ತಂದೆಯ ತಾಯಿಯರ ಸೇವೆಯನ್ನು ನೋಡ್ಕೊಂಡು ಹಾಳಾಗ್ತಿದ್ದಾರೆ. ನಿಜ. ಸೇವಕರ ಮಕ್ಕಳು ಕೂಡ ಪ್ರೇರೆ ಅವ್ರ ತಂದೆ ತಾಯಂದರು ಮಾಡುತ್ತಿರುವಂತ ಸೇವೆ ನೋಡಿ ಹಾಳಾಗ್ತಾರೆ. ಸೇವೆ ನೋಡಿ ಕೆಟ್ಟೋಗ್ತಾರೆ. ಯಾಕೆಂತಂದ್ರೆ ನಮ್ಮಪ್ಪ ಪಾಸ್ಟ್ರು, ನಮ್ಮಪ್ಪ ದೊಡ್ಡ ಪಾಸ್ಟ್ರು, ಏನ್ ಮಾಡೋಣ, ನಮ್ಮಪ್ಪ ಪಾಸ್ಟ್ರ್ ಆಗಿರೋದ್ರಿಂದ ನಾನು ಏನ್ ಮಾಡಿದ್ರು ನಡೆಯುತ್ತೆ. ನಮ್ಮಪ್ಪ ಸೇವಕನಾಗಿರೋದ್ರಿಂದ, ಇದು ನಮ್ ಚರ್ಚೆ ಆಗಿರೋದ್ರಿಂದ ನಾನು ಹೆಂಗಿದ್ರು ಕೂಡ ನಡೆಯುತ್ತೆ. ಇದು ಅಹಂಕಾರ. ಇದು ಯೆಹೋವನ ಮಾತಿಗೆ ಅಲಕ್ಷ್ಯ ಮಾಡುವಂಥದ್ದು. ಇಸ್ರಾಯೇಲ್ಯರಲ್ಲಿ ಯಾಜಕರಾಗಿ ಕರೆಯಲ್ಪಡುವಂಥದ್ದು ತುಂಬಾ ಭಾಗ್ಯ ಪ್ರಿಯರೇ. ಯಾಜಕರಾಗಿ ದೇವರನ್ನ ಸೇವಿಸುವಂತ ಆ ಕರ್ತವ್ಯ, ಆ ಕೆಲಸ ಸಿಗುವಂಥದ್ದು ಎಲ್ಲರಿಗೆ ಸಿಗುವಂತ ಕೆಲಸವಲ್ಲ, ಎಲ್ಲರಿಗೆ ಸಿಗುವಂತ ಭಾಗ್ಯವಲ್ಲ. ಕೆಲವರಿಗೆ ಸಿಗುತ್ತೆ. ಆದ್ರೆ ಆ ಕೆಲವರಲ್ಲಿರುವಂತ ಓಫ್ನಿ ಫಿನೆಹಾಸರ ಭಾಗ್ಯವನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ತಳ್ಳಿಬಿಟ್ಟಿದ್ದಾರೆ. ಯೆಹೋವನನ್ನ ಲಕ್ಷ್ಯಕ್ಕೆ ತರ್ತಿಲ್ಲ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಪ್ರೇರೆ, ಯಾವ ದೌರ್ಭಾಗ್ಯವಾದಂತ ಪರಿಸ್ಥಿತಿಯಲ್ಲಿ ಓಫ್ನಿ ಫಿನೆಹಾಸರಿದ್ದಾರೆ. ವಾಕ್ಯ ಗೊತ್ತಿಲ್ಲ ಅಂದ್ರೆ ಧರ್ಮಶಾಸ್ತ್ರ ಅವ್ರಿಗೆ ಗೊತ್ತಿಲ್ಲ. ಪಾಸ್ಟರ್ ಮಕ್ಕಳೇ, ಸೇವಕರ ಮಕ್ಕಳೇ, ಮೀಕನ ಪ್ರವಾದನೆ ಗ್ರಂಥ ಅಂತಂದ್ರೆ ಟೆನ್ಷನ್ ಬರುತ್ತೆ ಅವ್ರಿಗೆ. ಜಫನ್ಯ ಅಂತಂದ್ರೆ ಅವ್ರನ್ನ ಕಳೆದೋಗ್ತಾರೆ, ಅವ್ರಿಗೆ ಸಿಗಲ್ಲ ಜಫನ್ಯ. ಫಿಲೆಮೋನನ ಪತ್ರಿಕೆ ಅಂತಂದ್ರೆ ಆ ಪತ್ರಿಕೆ ಇದೆಯಾ ಸತ್ಯವೇದದಲ್ಲಿ? ಯಾರ ಮಕ್ಕಳಪ್ಪ ಇವರು? ಪಾಸ್ಟರ್ ಮಕ್ಕಳು. ಎಷ್ಟು ವರ್ಷ ಸೇವೆ ಅಪ್ಪ ಪಾಸ್ಟರ್ಗೆ? 20 ವರ್ಷ ಸೇವೆ. ಮಕ್ಕಳಿಗೆ ಪುಸ್ತಕದ ಹೆಸರುಗಳು ಗೊತ್ತಿಲ್ಲ, ಫಂಡಮೆಂಟಲ್ಸ್ ಗೊತ್ತಿಲ್ಲ. ಏನ್ ಪ್ರಯೋಜನ? ಇವತ್ತಿರುವಂತ ತುಂಬಾ ಜನ ಸೇವಕರ ಮಕ್ಕಳು ಅದೇ ರೀತಿಯಲ್ಲಿದ್ದಾರೆ. ಇವತ್ತಿರುವಂತ ತುಂಬಾ ಜನ ಸೇವಕರ ಮಕ್ಕಳು ಇದೇ ಪರಿಸ್ಥಿತಿಗಳಲ್ಲಿದ್ದಾರೆ. ಅವ್ರು ಅಂದ್ಕೊಳ್ತಾರೆ ನಮ್ಮ ಮಕ್ಕಳೇನೋ ದೊಡ್ಡದಾಗಿ ಬೆಳಿತಿದ್ದಾರೆ ಅಂತ. ಏನು ಬೆಳಿತಿಲ್ಲ ಅವರು. ಅವ್ರು ಅಂದ್ಕೊಳ್ತಾರೆ ನನಗೊಬ್ನ ಪಾಸ್ಟ್ಗಳ ಮಕ್ಕಳನ್ನ ನೋಡಿದ್ರೆ ಕೆಲವೊಮ್ಮೆ ಸಿಟ್ಟು ಬರುತ್ತೆ. ಎಷ್ಟು ಸಿಟ್ಟು ಬರುತ್ತೆ ಅಂತಂದ್ರೆ, ನಮಗ್ ಮಾತ್ರ ಮಕ್ಕಳು ಇಟ್ಟಿದ್ದಾರೆ, ಇನ್ ಯಾರಿಗೂ ಮಕ್ಕಳು ಇಟ್ಟಿಲ್ಲ ಅನ್ನೋ ಲೆವೆಲ್ಗೆ ಬಿಲ್ಡಪ್ ಕೊಡ್ತಿರ್ತಾರೆ. ಅವ್ರನ್ನ ಮುದ್ದು ಮಾಡೋದು,
ಅವ್ರನ್ನ ಸ್ಟೇಜ್ ಮೇಲೆ ಕರೆಯೋದು, ಅವ್ರ ಸ್ಟೇಜ್ ಮೇಲೆ ಬಂದ್ರೆ ಸುಮ್ನಿರ್ತಾರ, ಅವ್ರ ಸ್ಟೇಜ್ ಮೇಲೆ ಬಂದ್ರೆ ಸುಮ್ನಿರ್ತಾರ, ಅಡ್ಡಾಡ್ತಾ ಇರ್ತಾರೆ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ. ಅಂದ್ರೆ ಆ ಸ್ಥಾನಕ್ಕೆ ಆ ಸ್ಥಿತಿಗೆ ಅವ್ರಿಗೆ ಗೌರವ ಕೊಡಬೇಕೆನ್ನುವಂತ ಆ ಆ ಆ ಇದು ಅವ್ರಿಗೆ ಗೊತ್ತಿಲ್ಲ. ಅಂದ್ರೆ ಅದು ಅವ್ರ ತಪ್ಪು ಅಂತ ನಾನು ಹೇಳ್ತಿಲ್ಲ. ಆ ತಿಳುವಳಿಕೆ ಅವ್ರಿಗೆ ಇಲ್ಲದೆ ಇರಬೇಕಾದ್ರೆ ಅವರನ್ನ ಆ ಸ್ಥಿತಿಗೆ ಕರೆಯಬಾರದು ಪ್ರಿಯ. ಈ ಸ್ಥಾನಮಾನಕ್ಕೆ ಇರಬೇಕಾದಂತ ಗೌರವ ಇದೆ, ಅದಕ್ಕೆ ಆದಂತ ಕೆಲವು ರೆಸ್ಪೆಕ್ಟ್ ಇದೆ. ಆ ರೆಸ್ಪೆಕ್ಟ್ ಗೊತ್ತಿರದೇ ಇರಬೇಕಾದ್ರೆ ಅವ್ರನ್ನ ಕರಿಬಾರದು. ವಾಟ್ಸ್ ದ ಯೂಸ್? ಕರಿಯಬಾರದು. ಇವತ್ತಿರುವಂತ ಸೇವಕರು ಅವ್ರ ಮಕ್ಕಳನ್ನ ಹಾಳು ಮಾಡೋದಕ್ಕೆ ಸೇವೆಯಲ್ಲಿ ನಿಲ್ಲಿಸ್ತಿದಾರೋ ಅಥವಾ ಅವ್ರ ಮಕ್ಕಳನ್ನ ಉದ್ಧಾರ ಮಾಡೋದಕ್ಕಾಗಿ ಸೇವೆಯಲ್ಲಿ ನಿಲ್ಲಿಸ್ತಾರೋ ಅರ್ಥ ಆಗ್ತಿಲ್ಲ. ಬಟ್ ಮಕ್ಕಳಂತೂ ಕೆಟ್ಟೋಗ್ತಿದ್ದಾರೆ. ಮಕ್ಕಳಂತೂ ಕೆಲವೊಮ್ಮೆ ಅನ್ಸುತ್ತೆ ಪ್ರೇಯರೇ, ಚರ್ಚ್ ಪಾಸ್ಟರ್ ಮಕ್ಕಳಿಗಿಂತ ಚರ್ಚಿಗೆ ಬರೋ ಮಕ್ಕಳು ನಂಬಿಗಸ್ತರು ವಿಶ್ವಾಸಿಗಳ ಮಕ್ಕಳು ಇರ್ತಾರೆ ನೋಡಿ, ಎಷ್ಟೋ ಮಟ್ಟು ಮಿಗಿಲಾಗಿರ್ತಾರೆ ಅವರು. ಎಷ್ಟೋ ಪಟ್ಟು ಮಿಗಿಲಾಗಿರ್ತಾರೆ. ವಾಕ್ಯ ಓದುವುದರಲ್ಲಾಗಲಿ, ಹಾಡುಗಳನ್ನ ಹೇಳುವುದರಲ್ಲಾಗಲಿ, ಬೇರೆ ಯಾವುದೇ ಚಟುವಟಿಕೆಗಳಲ್ಲಾಗಲಿ, ದೇ ವಿಲ್ ಬಿ ಫಸ್ಟ್. ಇವ್ರ ಮಕ್ಕಳು ಬರಲ್ಲ. ಒಫ್ನಿ ಫಿನೆಹಾಸರು ಹೆಂಗಾಗ್ಬಿಟ್ಟಿದ್ದಾರೆ ಅಂತಂದ್ರೆ ಪ್ರಿಯರೇ, ಯೆಹೋವನನ್ನು ಲಕ್ಷಿಸುತ್ತಿರ್ಲಿಲ್ಲ ಅಂತ. ಎಷ್ಟು ಭಯಂಕರ ಇಲ್ಲ, ಯೆಹೋವನನ್ನು ಲಕ್ಷಿಸುತ್ತಿರ್ಲಿಲ್ವಾ? ಯೆಹೋವನನ್ನು ಸಂಬಳ ಕೊಡೋ ಯಜಮಾನನೇ ಮಾತ್ ಕೇಳ್ತಿಲ್ಲ ಇವರು. ಸೇವೆ ಮಾಡುತ್ತಿರುವಂತ ಯಾಜಕರಿವರು, ಪೂಜಾರಿಗಳಿವರು ಯೆಹೋವನ ಮಾತನ್ನ ಕೇಳ್ತಿಲ್ವಂತೆ, ಯೆಹೋವನ ಅಲಕ್ಷ್ಯ ಮಾಡ್ತಿದಾರಂತೆ. ಕೇರ್ ಮಾಡ್ತಿಲ್ಲ. ಎಂತ ದೌರ್ಭಾಗ್ಯವಾದಂತ ಪರಿಸ್ಥಿತಿಯಲ್ಲಿ ಒಫ್ನಿ ಫಿನೆಹಾಸರು ಇದ್ದಾರೆ. ಇನ್ನು ಇಷ್ಟೇ ಅಲ್ಲ ಪ್ರೇರೆ, ಇನ್ನು ದರಿದ್ರ ಏನಂತಂದ್ರೆ ಇವ್ರ ಜೀವನದಲ್ಲಿ ಇನ್ನು ಇರುವಂತ ಕೆಟ್ಟ ನಡವಳಿಕೆ ಏನಂತಂದ್ರೆ ಪ್ರಿಯರೇ, ಇವರು ಸಭೆಗೆ ಅಂತಂದ್ರೆ ಚರ್ಚ್ಗೆ, ದೇವರ ಸನ್ನಿಧಾನಕ್ಕೆ, ಮಂದಿರಕ್ಕೆ ಬರ್ತಾರಲ್ಲ ಪ್ರಿಯರೇ, ಈ ಮಂದಿರಕ್ಕೆ ಬರುವಂತವರು ದೇವರಿಗೆ ಅಂತೇಳಿ ಯಜ್ಞವನ್ನ ಅರ್ಪಿಸ್ತಾರೆ. ಈ ಯಜ್ಞವನ್ನ ಅರ್ಪಿಸಬೇಕಾದ್ರೆ ಇವ್ರು ಆಲ್ರೆಡಿ ಇವ್ರಿಗೆ ಸರ್ವೆಂಟ್ಸ್ ನ ಇಟ್ಕೊಂಡಿದ್ದಾರೆ. ಇವರಿಬ್ರು ಯಾರಿ ಸರ್ವೆಂಟು? ದೇವ್ರಿಗೆ ಸರ್ವೆಂಟು. ಈ ಸರ್ವೆಂಟ್ ಗೆ ಆಲ್ರೆಡಿ ಇಬ್ರು ಸರ್ವೆಂಟ್ ನ ಇಟ್ಕೊಂಡಿದ್ದಾರೆ. ಕೆಲವೊಬ್ರು ಸರ್ವೆಂಟ್ಸ್ ಇದಾರಂತೆ. ಈ ಸರ್ವೆಂಟ್ಸ್ ಬಂದು ನಮ್ ಚಿಕ್ಕ ಪಾಸ್ಟರ್ ಇದಾರಲ್ಲ, ಒಫ್ನಿ ಫಿನೆಹಾಸ್, ಅವರು ಚರ್ಚಲ್ಲಿ ಇದ್ದಾರೆ. ಇವ್ರಿಗೆ ಮಾಂಸ ಬೇಕು. ಅವಾಗ ಬಂದವ್ರು ಹೇಳ್ತಾರೆ, ಕೊಡ್ತೀವಿ, ಮಾಂಸ ಏನ್ ಕೊಡ್ಲೇಬೇಕಲ್ವಾ, ನಾವು ಕೊಡ್ತೀವಿ. ಯಾವಾಗ ಕೊಡ್ತೀವಿ? ಹೋಮವನ್ನ ಅರ್ಪಿಸಿ, ಯಜ್ಞವನ್ನ ಕೊಟ್ಟು, ಬಲಿ ಅರ್ಪಿಸಿದ ನಂತರ ನಿಮಗೆ ನಾವು ಕೊಡ್ತೀವಿ ಅಂತಂದ್ರೆ, ಇಲ್ಲ, ನೀವು ಬೇಯಿಸಿರುವಂತದ್ದು ನಮ್ಮ ಯಜಮಾನರು ತಿನ್ನಲ್ಲ, ನಮ್ಮ ಪಾಸ್ಟರ್ ತಿನ್ನಲ್ಲ, ಚಿಕ್ಕ ಪಾಸ್ಟರ್ ತಿನ್ನಲ್ಲ, ಹಸಿ ಮಾಂಸನೇ ಕೊಡಿ. ಮಾಂಸ ಕೊಡಿ, ಅವ್ರಿಗೇನ್ ಬೇಕಾದನ್ನ ಮಾಡ್ಕೊಳ್ತಾರೆ. ಒಂದು ತ್ರಿಶೂಲವನ್ನ ತೆಗೆದುಕೊಂಡು ಬಂದು ಅದನ್ನ ಚುಚ್ಚಿ ಅದಕ್ಕೆ ಎಷ್ಟಾದ್ರೆ ಸಿಗುತ್ತಲ್ಲ ಪ್ರಿಯರೇ, ಅದನ್ನ ತಗೊಂಡೋಗ್ತಾರೆ. ಇದು ಅನ್ಯಾಯ. ದೇವರು ಕೆಲವೊಂದು ಕಟ್ಟಳೆಗಳನ್ನ, ನಿಯಮಗಳನ್ನ ಕೊಟ್ಟಿದ್ದಾರೆ. ಎಷ್ಟು ತೆಗೆದುಕೊಳ್ಳಬೇಕು, ಯಾವಾಗ ತೆಗೆದುಕೊಳ್ಳಬೇಕು, ಯಾರು ತೆಗೆದುಕೊಳ್ಳಬೇಕು, ಇದೆಲ್ಲ ಕೆಲವೊಂದು ಕಟ್ಟಡೆ ನಿಯಮಗಳನ್ನ ದೇವರು ಇಟ್ಟಿದ್ದಾರೆ, ಕೊಟ್ಟಿದ್ದಾರೆ ಇಸ್ರಾಯೇಲ್ಯರಿಗೆ, ಯಾಜಕರಿಗೆ. ಅವರು ಯಾವುದನ್ನ ಪಾಲನೆ ಮಾಡುತ್ತಿಲ್ಲ, ಇಷ್ಟ ಬಂದಂಗ್ ಬದುಕ್ತಿದ್ದಾರೆ. ಅದು ತಪ್ಪಾದಂತ ವಿಷಯ. ಪ್ರಿಯರೇ, ಇಲ್ಲಿ ನಾವು ಒಫ್ನಿ ಫಿನೆಹಾಸರು ತಪ್ಪು ಮಾಡುತ್ತಿದ್ದಾರೆ ಎಂಬುದಾಗಿ ನಾವು ಮಾತನಾಡಿಕೊಳ್ಳುತ್ತಿದ್ದೇವೆ. ಆ ತಪ್ಪನ್ನ ಮಾಡೋದಕ್ಕೆ ಕಾರಣ ಯಾರು ಪ್ರಿಯರೇ? ಕಾರಣ ಯಾರು? ಮಕ್ಕಳು ಸರಿಯಾಗಿ ವಾಕ್ಯ ಓದ್ತಿಲ್ಲ, ಅಥವಾ ಮಕ್ಕಳು ಸರಿಯಾಗಿ ಬೈಬಲ್ ಕೇಳ್ತಿಲ್ಲ ಚರ್ಚಲ್ಲಿ ಅಂತಂದ್ರೆ ತಪ್ಪು ಯಾರ್ದು ತಪ್ಪು ಪ್ರಿಯರೇ? ತಂದೆ ತಾಯಿದ್ರು ತಪ್ಪ? ಹೌದು, ತಪ್ಪು. ಇವಾಗ ಒಫ್ನಿ ಫಿನೆಹಾಸರು ಕೆಟ್ಟೋಗಿದ್ದಾರೆ ಅಂತ ನಾವು ಮಾತಾಡ್ಕೊಳ್ತಿದ್ದೇವೆ. ಒಫ್ನಿ ಫಿನೆಹಾಸರು ಕೆಟ್ಟೋಗೋದಕ್ಕೆ ಕಾರಣ ಯಾರು? ಪಾಸ್ಟ್ರು, ದೊಡ್ಡ ಪಾಸ್ಟ್ರು. ಯಾರು? ಏಲಿ ತಪ್ಪು ಮಾಡಿಸ್ಬಿಟ್ಟಿದಾನ. ಏಲಿ ತಪ್ಪು ಮಾಡು ಅಂತ ಹೇಳಿದಾನ. ಏಲಿ ತಪ್ಪು ಮಾಡು ಅಂತ ಎಲ್ಲೂ ಹೇಳಿಲ್ಲ. ಏಲಿ, ಮಕ್ಕಳೇ ನೀವು ಹೋಗ್ಬಿಟ್ಟು ನಿಮ್ಗೆ ಇಷ್ಟ ಬಂದಂಗ್ ಬದುಕಿ, ಯಾಜಕರನ್ನ ಮಾಡ್ಬಿಡ್ತೀನಿ, ನಿಮ್ನ ಪಾಸ್ಟರ್ ಆದ್ಮೇಲೆ ಪಾಸ್ಟರ್ ಮಾಡ್ಬಿಡ್ತೀನಿ ಅಂತ ಹೇಳಿ ಅವ್ರನ್ನ ಹಾಳ್ ಮಾಡಬೇಕಂತ ಇಂಟೆನ್ಷನ್ ಆಗಿ ಅದನ್ನ ಹಾಳ್ ಮಾಡಿಲ್ಲ. ಆದ್ರೆ ಮಕ್ಕಳನ್ನ ಸರಿ ಮಾಡಬೇಕಾದ ಸ್ಥಿತಿಯಲ್ಲಿ ಅವ್ರನ್ನ ಸರಿ ಮಾಡಿಲ್ಲ. ನಮ್ಗೆ ಅರ್ಥ ಆಗ್ಬೇಕಾದಂತ ವಿಷಯನ ಗೊತ್ತಾ ಪ್ರಿಯರೇ?
ಏಲಿ ತನ್ನ ಮಕ್ಕಳನ್ನ ತುಂಬಾ ಮುದ್ದು ಮಾಡ್ಬಿಟ್ಟ. ತುಂಬಾ ಮುದ್ದು ಮಾಡ್ದ. ಎಷ್ಟು ಮುದ್ದು ಮಾಡ್ದ ಅಂತಂದ್ರೆ ಎಷ್ಟು ಮುದ್ದು ಮಾಡ್ದ ಅಂತಂದ್ರೆ ಅವರೊಂದು ಸ್ಥಿತಿಯಲ್ಲಿ ತಪ್ಪು ಮಾಡ್ತಾರೆ. ತಪ್ಪು ಮಾಡಿದಾಗ ಕರೆದು ಹೇಳ್ತಾನೆ, ಮಕ್ಳೇ ನೀವು ಮಾಡ್ತಿರೋದು ತಪ್ಪು ಕಣ್ರು, ಯಾಕಪ್ಪ ಹಿಂಗ್ ಮಾಡ್ತಿದ್ದೀರ ನೀವು? ಆ ಈ ತರ ಮಾಡುವಂತದ್ದು ತಪ್ಪಲ್ವಾ? ದೇವ್ರು ಸಹಿಸ್ತಾನ? ದೇವ್ರು ಒಪ್ಕೊಳ್ತಾನ? ಅಂತೇಳಿ ಆ ಬೈತಾನೆ, ಲೆಕ್ಚರ್ ತಗೊಳ್ತಾನೆ, ಭಾಷಣ ಕೊಡ್ತಾನೆ, ವಾಕ್ಯ ಹೇಳ್ತಾನೆ. ಹೇಳಿದ್ರೆ ಇವ್ರಿಗೆ ಕೋಪ, ಇವ್ರಿಗೆ ಅರ್ಥ ಆಗಿಲ್ಲ. ಯಾವಾಗ್ಲೂ ಕೂಡ ಪ್ರೇರೆ ಕಷ್ಟ ಏನೋ ಗೊತ್ತಾ? ವಾಕ್ಯ ಹೇಳುವಂತವ್ರನ್ನ ಕುಂಡ್ರಿಸ್ಬಿಟ್ಟು ಅವ್ರಿಗೆ ವಾಕ್ಯ ಹೇಳೋದಿದೆ ನೋಡಿ, ಇದು ಬಹಳ ಕಷ್ಟ. ಅವ್ರಿಗೆ ಕೇಳಕ್ ಆಗಲ್ಲ. ವಾಕ್ಯ ಹೇಳುವಂತವರನ್ನ ಕುಂಡ್ರಿಸಿ ಅವರಿಗೆ ವಾಕ್ಯ ಹೇಳೋದಿದೆ ನೋಡಿ ಪ್ರೇರೆ, ಯಾರಿಗೂ ಅದು ಇಷ್ಟ ಆಗಲ್ಲ. ಯಾಕೆ ಗೊತ್ತಾ? ಕಷ್ಟ ಅದು. ನಾವು ವಾಕ್ಯ ಹೇಳೋರು, ನಾವ್ ಹೇಳಿದ್ರೆ ಕೇಳಬೇಕ ಹೊರತು ನೀವ್ ಹೇಳಿದ್ರೆ ಕೇಳುವಂತ ಸ್ಥಿತಿಯಲ್ಲಿ ನಾವಿಲ್ಲ ಅನ್ನುವಂತ ಮೆಂಟಾಲಿಟಿಯಲ್ಲಿ ಕೆಲವೊಬ್ರು ಇರ್ತಾರೆ. ಓಫ್ನಿ ಫಿನಾಸ್ ಆಲ್ರೆಡಿ ಯಾಜಕರವರು. ಯಾಜಕರಾಗಿರುವಂತವ್ರನ್ನ ಮುದುಕನಾಗಿರುವಂತ ಅಪ್ಪ ಕರೆದು ಬೈದ್ರೆ ಒಪ್ಕೊಳ್ತಾರ ಅವರು? ಒಪ್ಕೊಳ್ಳಲ್ಲ. ಒಪ್ಕೊಳ್ಳಲ್ಲ ಪ್ರಿಯರೇ. ಸೊ ಅವರು ಅವರನ್ನ ಸರಿ ಮಾಡಬೇಕಾಗಿರುವಂತ ಪರಿಸ್ಥಿತಿಯಲ್ಲಿ ಏಲಿ ಅವರನ್ನ ಸರಿ ಮಾಡಿಲ್ಲ. ಅವ್ರನ್ನ ತಿದ್ದಬೇಕಾಗಿರುವಂತ ಸ್ಥಿತಿಗಳಲ್ಲಿ ಏಲಿ ಅವರನ್ನ ತಿದ್ದಿಲ್ಲ ಪ್ರಿಯರೇ. ಯಾವತ್ತು ನಾವು ಸತ್ಯವೇದದಲ್ಲಿ ನಾವು ನೋಡುವಾಗ ಪ್ರಿಯರೇ, ಸತ್ಯವೇದದ ಇತಿಹಾಸ ಚರಿತ್ರೆನ ನಾವು ಕಾಣುವಾಗ ಮೋಶೆಗೆ ಮಕ್ಕಳಿದಾರ. ಮೋಶೆಗೆ ಮಕ್ಕಳಿದಾರೆ. ಮೋಶೆ ನಂತರ ಮೋಶೆ ಮಕ್ಕಳು ಯಾಕಾಗ್ಲಿಲ್ಲ ನ್ಯಾಯಸ್ಥಾಪಕ, ನಡೆಸುವಂತ ನಾಯಕರಾಗಿ? ಅವರ ಚರಿತ್ರೆ ಬೈಬಲ್ ಅಲ್ಲಿ ನಮ್ಗೆ ಎಲ್ಲೂ ಕಾಣಿಸಲ್ಲ. ಅವರ ಇತಿಹಾಸ ನಮ್ಗೆ ಬೈಬಲ್ ಅಲ್ಲಿ ಎಲ್ಲೂ ಕಾಣಿಸಲ್ಲ. ಹೋಗ್ಲಿ, ಮೋಶೆಯ ನಂತರ ಬಂದಂತವರು ಯಾರು? ಯೆಹೋಶುವನು. ಯೆಹೋಶುವನ ನಂತರವಾದರೂ ಯೆಹೋಶುವನ ಮಕ್ಕಳು ನ್ಯಾಯಾಧಿಪತಿಗಳಾಗಿ, ನ್ಯಾಯಸ್ಥಾಪಕರಾಗಿ, ನಾಯಕರಾಗಿ ಇಸ್ರಾಯೇಲರನ್ನ ನಡೆಸುವವರಾಗಿದ್ದಾರ. ಅವರ ಚರಿತ್ರೆಯನ್ನು ಕೂಡ ನಮ್ಗೆ ಸತ್ಯವೇದದಲ್ಲಿ ಬರೆಸಿಲ್ಲ. ಹಾಗಂತ ಅವ್ರು ಕೆಟ್ಟವರಂತ ನಾವ್ ಹೇಳಲಿಕ್ಕಾಗತ್ತ? ಇಲ್ಲ. ಹಾಗಂತ ಅವ್ರು ದೇವರಿಂದ ದೂರ ಆದಂತವ್ರು ಇಲ್ಲ. ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು, ಈ ಮಾತು ಹೇಳಿದವರು ಯಾರು? ಯೆಹೋಶುವನು. ಯೆಹೋಶುವನಿ ಮಾತನ್ನ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು. ನೀವ್ ಹೆಂಗಾದ್ರೂ ಹಾಳಾಗೋಗಿ, ಅವರ ಚರಿತ್ರೆ ನಮಗೆ ಸತ್ಯವೇದದಲ್ಲಿ ದೇವರೆಲ್ಲೂ ಬರೆಸಿಲ್ಲ. ಎಲ್ಲೂ ದೇವರು ನಮಗೆ ಬರೆಸಿಲ್ಲ ಪ್ರಿಯರೇ. ದೇವರು ಬರೆಸದೇ ಇರುವಂತದ್ದನ್ನ ನಾವು ಮಾತಾಡಬಾರ್ದು. ದೇವರು ಬರೆಸಿರುವಂತದ್ದನ್ನು ಮಾತ್ರ ನಾವು ಮಾತಾಡಬೇಕು. ದೇವರು ಏಲಿಯ ಮಕ್ಕಳನ್ನು ಕುರಿತು ಪರ್ಟಿಕ್ಯುಲರ್ ಆಗಿ ಬಳಸ್ತಿದ್ದಾರೆ. ಅವ್ರು ಕೆಟ್ಟವರು. ಅವ್ರು ಕೆಟ್ಟವರಾಗೋದಕ್ಕೆ ಕಾರಣ ಒಂದ್ಸತಿ ಒಂಥರ ಹೇಳಬೇಕು ಅಂತಂದ್ರೆ, ಅವ್ರ ಅಪ್ಪನೂ ಕೂಡ ಪಾಶ್ಚಾತ್ಯ ಹೌದು ತಪ್ಪು ಮಾಡಿದ್ರು. ಯಾಕೆ ಗೊತ್ತಾ? ತುಂಬಾ ಮುದ್ದು ಮಾಡ್ಬಿಟ್ಟ ಅವ್ರನ್ನ, ಮಕ್ಕಳನ್ನ ತುಂಬಾ ಎಷ್ಟು ಮುದ್ದು ಮಾಡ್ದ ಅಂತಂದ್ರೆ, ಅವರು ನಮ್ಮನ್ನ ಯಾರು ತಡಿಯೋರಿಲ್ಲ ಅನ್ನೋ ಲೆವೆಲ್ಗೆ ಹೋಗ್ಬಿಟ್ಟಿದ್ದಾರೆ. ನಮ್ಮನ್ನ ಯಾರು ನಾವ್ ಏನ್ ಮಾಡಿದ್ರೆ ಅದೇ, ನಾವ್ ಏನ್ ಕೇಳಿದ್ರೆ ಅದೇ, ಆ ಲೆವೆಲ್ಗೆ ಬೆಳೆದು ಬಿಟ್ಟಿದ್ದಾರೆ. ಇದು ಯಾವ್ದು ಸರಿಯಾದದ್ದಲ್ಲ. ಅವರು ದೇವರ ಸೇವಕರವರು. ಆ ಸೇವಕರೇ ಸೇವಕರನ್ನ ಇಟ್ಕೊಂಡಿದ್ದಾರೆ ಅಂತಂದ್ರೆ ಚರ್ಚಲ್ಲಿ ಕೆಲಸ ಮಾಡ್ತಾರೆ ಅಂತಾರ ಅವರು. ಅಂದ್ರೆ ಮಂಜೂಷದ ಬಲಿಯಲ್ಲಾಗಲಿ, ಅಥವಾ ಗುಡಾರದಲ್ಲಿ ದೇವಾಲಯದಲ್ಲಾಗಲಿ ಅವರು ಕೆಲಸ ಮಾಡ್ತಿರ್ತಾರ ಅಂತೀರಾ? ಕೆಲಸ ಮಾಡಲ್ಲ. ಯಾಕೆ ಹೇಳಿ? ಅವ್ರಪ್ಪ ಹೇಳ್ಕೊಟ್ಟಿಲ್ಲ ಅವ್ರಿಗೆ ಕೆಲಸ ಮಾಡೋದನ್ನ. ಯಾವಾಗ್ಲೂ ಕೂಡ ಪ್ರೇರೆ ಚರ್ಚಲ್ಲಿ ಮಕ್ಳು ಕೆಲಸ ಮಾಡ್ಬೇಕು ಅಂತಂದ್ರೆ ಮನೆಯಲ್ಲಿ ಕೆಲಸ ಮಾಡೋದನ್ನ ಹೇಳ್ಕೊಡ್ಬೇಕು. ಚರ್ಚಲ್ಲಿ ಕೆಲಸ ಮಾಡ್ಬೇಕು ಅಂತಂದ್ರೆ ಮನೇಲಿ ಕೆಲಸ ಮಾಡ್ಬೇಕು. ಚರ್ಚಿಗೆ ಬಂದ್ಮೇಲೆ ಪಾಸ್ಟ್ರು ಅಥವಾ ದೊಡ್ಡವ್ರು ಯಾರಾದ್ರೂ ಅಂತ ಕೆಲಸ ಮಾಡು, ಇಂಥ ಕೆಲಸ ಮಾಡು ಅಂತಂದ್ರ ಅನ್ಕೊಳ್ಳಿ, ಅವ್ರು ಹೇಳುವಂತ ಮಾತೇನ ಗೊತ್ತಾ? ನಮ್ ಮನೇಲೇ ನಾನ್ ಕೆಲಸ ಮಾಡಲ್ಲ, ನಮ್ಮ ಮನೇಲೇ ನಮ್ಮ ಅಪ್ಪ ಅಮ್ಮ ನನಗೆ ಕೆಲಸ ಹೇಳಲ್ಲ, ಇಲ್ಲಿ ಯಾಕೆ ಕೆಲಸ ಮಾಡ್ಬೇಕನ್ನುವಂತ ಆಟಿಟ್ಯೂಡ್ ಅಲ್ಲಿ ಅವ್ರು ಇರ್ತಾರೆ. ಅದಕ್ಕೆ ತಂದೆ ತಾಯಿ ಅಂದ್ರೆ ಸೇವಕರೇ ಮಕ್ಕಳಿಗೆ ಕೆಲಸ ಹೇಳಿ, ಮನೇಲಿ ಮೈ ಬಗ್ಸಿ. ಕೆಲವೊಬ್ರಿಗೆ ನೋಡಿ ಪ್ರೇಯರೆ, ಹೆಣ್ಮಕ್ಳು ಇರ್ತಾರೆ ಜಾಸ್ತಿ. ಹೆಣ್ಮಕ್ಳು ಕೊನೆಯದಾಗಿ ಹುಡ್ತಾನೆ ಗಂಡು ಮಗ. ಅವನ್ ನನಗೊಬ್ಬನಿಗೆ ಮಗ ಹುಟ್ಟಿದಾನೆ ಅನ್ನುವಂತ ಇದ್ರಲ್ಲಿ ಅವ್ರಪ್ಪ ಅವನಿಗೆ ಪ್ರೀತಿ ಮಾಡೋದೇನು, ಅವನಿಗೆ ಎಲ್ ಕೂತಿದ್ರೆ ಅಲ್ಲೇ ಎಲ್ಲ ತಂದು ಕೊಡ್ತಿರ್ತಾರೆ. ಅವ್ನ್ ಬೈದ್ರೆ ಬೈಸ್ಕೋತಾರೆ, ಹೊಡೆದ್ರೆ ಓಡಿಸ್ಕೋತಾರೆ, ಒದ್ರೆ ಒದ್ಸ್ಕೋತಾರೆ. ಅವನಿಗೆ ಮಾತ್ರ ಏನ್ ಅನ್ನಬಾರ್ದು, ಯಾರು ಏನು ಅನ್ನಬಾರ್ದು, ಆ ತರ ಬೆಳೆಸ್ತಾರೆ. ಒಂದು ಸ್ಥಿತಿಯಲ್ಲಿ ಅವನ್ ದೊಡ್ಡವನಾದ್ಮೇಲೆ ಎಲ್ಲಾರನು ಮನೆ ಖಾಲಿ ಮಾಡಿಸ್ಬಿಟ್ಟು ಅವನೊಬ್ನೇ ಮನೇಲಿ ಕೂತಿರ್ತಾನೆ. ಯಾಕೆ ಈ ವಿಷಯ ನಾನು ಹೇಳ್ತಿದ್ದೇನೆ ಅಂತಂದ್ರೆ, ನಮ್ಮ ಮಕ್ಕಳನ್ನ ಬೆಳೆಸಬೇಕಾಗಿರುವಂತದ್ದನ್ನ ನಾವು ಕಲ್ತ್ಕೊಳ್ಬೇಕು.
ಏಲಿಯ ಜೀವನದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವಂತದ್ದು ಏನಂತಂದ್ರೆ ಪ್ರಿಯರೇ, ಮಕ್ಕಳನ್ನ ಸರಿ ಮಾಡಿಕೊಳ್ಳಬೇಕಾಗಿರುವಂತ ಕಾಲಾವಕಾಶ ಏಲಿಯ ಕೈಗಳಲ್ಲಿದ್ದಾಗ ಅದನ್ನ ಸದ್ವಿನಿಯೋಗ ಮಾಡ್ಕೊಂಡಿಲ್ಲ ಏಲಿ. ಕಳ್ಕೊಂಡ, ಬಿಟ್ಟ. ಯಾವಾಗಾದ್ರೂ ಅವ್ರು ಕೆಟ್ಟೋಗಿದ್ದಾರೆ ಅಂತ ಗೊತ್ತಾಯ್ತಲ್ಲ, ಅವಾಗ ಸರಿ ಮಾಡಕ್ ಹೋಗ್ತಿದ್ದ. ಸರಿ ಆಗಲ್ಲ ಅವಾಗ. ಯವನಸ್ಥರವರು, ಏಲಿ ಮುದುಕ ಅಂತಂದ್ರೆ ಇವ್ರು ಯವನಸ್ಥರು. ಯವನಸ್ಥರು ಮಾತ್ ಕೇಳ್ತಾರ? ಕೇಳಲ್ಲ. ಯವನಸ್ಥರು ಮಾತ್ ಕೇಳಬೇಕು ಅಂತಂದ್ರೆ ಅವರು ಹುಡುಗರಾಗಿರುವಾಗ ಮಾತನ್ನ ಕೇಳುವ ಸ್ಥಿತಿಯಲ್ಲಿ ಅವ್ರು ಇರಬೇಕು. ತುಂಬಾ ಜನ ಹೇಳ್ತಾರೆ ದೊಡ್ಡವನಾದ್ಮೇಲೆ ಮಾತ್ ಕೇಳ್ತಾನೆ, ದೊಡ್ಡವನಾದ್ಮೇಲೆ ಮಾತ್ ಕೇಳಲ್ಲ. ಮದ್ವೆ ಮಾಡಿದ್ರೆ ಸರಿ ಹೋಗ್ತಾನೆ, ಮದ್ವೆ ಮಾಡಿದ್ರೆ ಇನ್ನೂ ಹಾಳಾಗ್ತಾನೆ, ಜೊತೆಗೆ ಹೆಂಡತಿನೂ ಹಾಳು ಮಾಡ್ತಾನೆ, ಜೊತೆಗೆ ಬಂದಿರುವಂತ ಹುಡುಗಿನೂ ಕೂಡ ಜೀವ ನಾಶ ಕೊಡ್ತಾನೆ, ಹಿಂಸೆ ಕೊಡ್ತಾನೆ, ಕಾಟ ಕೊಡ್ತಾನೆ. ಇದೆಲ್ಲ ಸರಿ ಮಾಡಬೇಕಾಗಿರುವಂತ ರೀತಿ. ಮದ್ವೆ ಆದ್ರೆ ಸರಿ ಆಗ್ತಾನೆ, ದೊಡ್ಡವನಾದ್ರೆ ಸರಿ ಆಗ್ತಾನೆ. ಹಂಗ್ ಮಾಡಿದ್ರೆ ಹೆಂಗ್ ಮಾಡಿದ್ರು ಸರಿ ಆಗಲ್ಲ. ಅವ್ನು ಸರಿ ಆಗಬೇಕಾ? ಹ ಚಿಕ್ಕ ವಯಸ್ಸಿನಿಂದ ದೇವರ ಜ್ಞಾನದಲ್ಲಿ ಅವನನ್ನ ಬೆಳೆಸಬೇಕು, ದೇವರ ಭಯಭಕ್ತಿಯಲ್ಲಿ ಅವನನ್ನ ಬೆಳೆಸಬೇಕು. ಆ ಭಯಭಕ್ತಿಯ ಜೀವನವೇ ಪ್ರಿಯರೇ ಅವನ ಭವಿಷ್ಯತ್ತಿಗೆ ಬುನಾದಿಯಾಗಿ ನಿಲ್ಲುವಂತದ್ದಾಗಿದೆ. ಸತ್ಯವೇದದಲ್ಲಿ ಸೊಲೊಮೋನನು ಕೂಡ ಅದನ್ನೇ ತಾನೇ ಪ್ರಿಯರೇ ಹೇಳೋದು, ಮಗನನ್ನು ಶಿಕ್ಷಿಸು ಅವನು ಮುಪ್ಪಿನ ಕಾಲದವರೆಗೂ. ನೋಡೋಣ ಪ್ರಿಯರೇ, ಜ್ಞಾನೋಕ್ತಿಗಳ ಪುಸ್ತಕ 22, ಜ್ಞಾನೋಕ್ತಿಗಳು 22ನೇ ಅಧ್ಯಾಯ 6ನೇ ವಚನದಲ್ಲಿ ಸೊಲೊಮೋನನ್ ಏನ್ ಹೇಳ್ತಿದ್ದಾನೆ ನೋಡಿ. 22ನೇ ಅಧ್ಯಾಯ 6ನೇ ವಚನ. ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷಿಸು, ಮುಪ್ಪಿನಲ್ಲಿ ಹೊರೆಯಾಗನು. ಬಲ್ಲಿದನ್ನು ಬಡವನಿಗೆ ಒಡೆಯ, ಸಾಲಿಗಾರನು ಸಾಲ ಕೊಟ್ಟವನಿಗೆ ಸೇವಕ. ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷಿಸು. ಇದು ಸರಿಯಾದಂತ ಮಾರ್ಗ ಆದ್ರೆ ಸರಿಯಾದಂತ ಮಾರ್ಗಕ್ಕೆ ಹೋಗುವುದಕ್ಕೆ, ನಡೆಯುವುದಕ್ಕೆ ಅವನನ್ನ ಶಿಕ್ಷಿಸಬೇಕು. ಶಿಕ್ಷಿಸಿಲ್ಲ ಅಂತಂದ್ರೆ ಮಾತು ಕೇಳಲ್ಲ. ಏಲಿ ಮಕ್ಕಳನ್ನ ಶಿಕ್ಷಿಸಬೇಕಾಗಿರುವಂತ ಸ್ಥಿತಿಗಳಲ್ಲಿ ಶಿಕ್ಷಿಸಲಿಲ್ಲ, ಬಿಟ್ಟ. ಇಷ್ಟ ಬಂದಂಗ್ ಬಿಟ್ಟ. ಆಮೇಲೆ ಮಕ್ಕಳೇನಾದ್ರು ಹಾಳಾದ್ರು. ಯಾವ ದೇವರಾದರೆ ಇಸ್ರಾಯೇಲ್ಯರನ್ನು ಕಾಪಾಡಿದಾರೋ ಆ ಇಸ್ರಾಯೇಲ್ಯರ ಸದಮಲ ದೇವರನ್ನ, ಆ ದೇವರ ಮಾತುಗಳನ್ನ ಲಕ್ಷ್ಯಕ್ಕೆ ತರುತ್ತಿಲ್ವಂತೆ ಪ್ರೇರೆ, ಅಲಕ್ಷ್ಯ ಮಾಡ್ತಿದ್ದಾರಂತೆ. ದೇವಾಲಯಕ್ಕೆ ಬರುವಂತ ಆ ಒಂದು ಭಕ್ತಾದಿಗಳ ದೌರ್ಜನ್ಯ ಮಾಡ್ತಿದ್ದಾರೆ, ತೆಗೆದುಕೊಳ್ಳಬೇಕಾಗಿರೋದಕ್ಕಿಂತ ಹೆಚ್ಚಾಗಿ ತೆಗೆದುಕೊಳ್ಳುತ್ತಿದ್ದಾರೆ. ಯಜ್ಞವನ್ನು ಅರ್ಪಿಸಿದ ನಂತರ ಕೊಡ್ತೇವೆ, ಇಲ್ಲ ನಮ್ಗೆ ಇವಾಗ್ಲೇ ಬೇಕಂತ ಮೊದಲೇ ಕ್ರಮ ಇದೆ, ಒಂದು ಡಿಸಿಪ್ಲೈನ್ ಇದೆ. ಆ ಡಿಸಿಪ್ಲೈನ್ ಇಲ್ಲ ಮಕ್ಕಳಿಗೆ. ಡಿಸಿಪ್ಲೈನ್ ಇಲ್ಲ ಅಂತಂದ್ರೆ ದೇವರ ವಾಕ್ಯ ಅರ್ಥ ಆಗಲ್ಲ ಪ್ರೇರೆ. ನಮ್ಗೆ ದೇವರ ವಾಕ್ಯ ನಮ್ಗೆ ಅರ್ಥ ಆಗಬೇಕಾ ಡಿಸಿಪ್ಲೈನ್ ಇರಬೇಕು. ಡಿಸಿಪ್ಲೈನ್ ಇಲ್ಲದೆ ದೇವರ ವಾಕ್ಯ ನಮ್ಗೆ ಅರ್ಥ ಆಗಲ್ಲ. ನನಗಿಷ್ಟ ಬಂದಾಗ ನಾನು ಇರ್ತೇನೆ, ನಮ್ಗಿಷ್ಟ ಬಂದಾಗ ನಾನು ಬೈಬಲ್ ಓದ್ತೇನೆ ಅಂತಂದ್ರೆ ಬೈಬಲ್ ನಮ್ಗೆ ಅರ್ಥ ಆಗಲ್ಲ. ಬೈಬಲ್ ಓದಬೇಕಂದ್ರೆ ನಾವು ಡಿಸಿಪ್ಲೈನ್ ಆಗಿರ್ಬೇಕು. ಅದಕ್ಕೆ ನಾನು ಹೇಳ್ತೇನೆ, ಅಣ್ಣ ನನ್ ಬೈಬಲ್ ಅರ್ಥ ಆಗ್ಬೇಕು, ಬೈಬಲ್ ಓದ್ಬೇಕು, ಹೆಂಗಣ ಅಂತ ಕೇಳಿದ್ರೆ ನಾನು ಒಂದೇ ಹೇಳ್ತೇನೆ, ಟೈಮ್ ಟೇಬಲ್ ಮಾಡ್ಕೊಳ್ಳಿ. ಟೈಮ್ ಟೇಬಲ್ ಇರಬೇಕು. ಎಲ್ಲಾ ಕೆಲ್ಸಕ್ಕೂ ಚಿಕ್ಕ ವಯಸ್ಸಲ್ಲಿ ಪ್ರತಿಯೊಂದಕ್ಕೂ ಟೈಮ್ ಟೇಬಲ್ ಮಾಡ್ಕೊಂಡ್ವಲ್ಲ, ಆ ಟೈಮ್ ಟೇಬಲ್ ಮಾಡ್ಕೊಂಡದಕ್ಕೆ ತಾನೇ ಇಷ್ಟವರೆಗೂ ಬಂದಿದ್ದೇವೆ. ಎಸ್, ದೇವರ ವಾಕ್ಯ ನಮ್ಗೆ ಅರ್ಥ ಆಗ್ಬೇಕಂತ ಟೈಮ್ ಟೇಬಲ್ ಇರಬೇಕು ನಮ್ಗೆ. ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ವಿ ಶುಡ್ ಹ್ಯಾವ್ ಟೈಮ್ ಟೇಬಲ್. ಯಾಕೆ ಗೊತ್ತಾ ಪ್ರಿಯರೇ, ಆ ಡಿಸಿಪ್ಲೈನ್ಡ್ ಲೈಫ್ ನಮ್ಗಿರುತ್ತೆ ನೋಡಿ, ಅವಾಗ ನಮ್ಗೆ ದೇವ್ರ ಹೆಚ್ಚಾಗಿ ಅರ್ಥ ಆಗ್ತಾರೆ. ಅವಾಗ ನಮ್ಗೆ ದೇವ್ರ ಅರ್ಥ ಆಗುವುದಕ್ಕೆ ಸಾಧ್ಯತೆಗಳಿದಾವೆ. ಇಲ್ಲ ಅಂತಂದ್ರೆ ದೇವ್ರು ಡಿಸಿಪ್ಲೈನ್ ನಮ್ಗಿಲ್ಲ ಅಂತಂದ್ರೆ ದೇವ್ರು ನಮ್ಗೆ ಅರ್ಥ ಆಗಲ್ಲ, ಬೈಬಲ್ ನಮ್ಗೆ ಅರ್ಥ ಆಗಲ್ಲ. 1000 ಸತಿ ಓದಿ ಬೈಬಲ್ ಅರ್ಥ ಆಗಲ್ಲ ಅಂತಂದ್ರೆ ಅಕ್ಷರಗಳೇನೋ ನಮ್ಗೆ ಅರ್ಥ ಆಗ್ತವೆ, ಅದರಲ್ಲಿರುವಂತ ಆಂತರ್ಯ, ಅದರಲ್ಲಿರುವಂತ ಅರ್ಥಗಳು ನಮ್ಗೆ ತಿಳಿದು ಬರಬೇಕು ಅಂತಂದ್ರೆ ಪ್ರಿಯರೇ ಬೈಬಲ್ ಓದಬೇಕಂದ್ರೆ ನಾವು ಡಿಸಿಪ್ಲೈನ್ಡ್ ಆಗಿರ್ಬೇಕು, ಭಯ ಭಕ್ತಿ ಉಳ್ಳವರಾಗಿರಬೇಕು. ಈ ಡಿಸಿಪ್ಲೈನ್ ಇಲ್ಲ ಅಂತಂದ್ರೆ ನಮ್ಗೆ ಅರ್ಥ ಆಗಲ್ಲ ಪ್ರಿಯರೇ. ಸುಮ್ನೆ ಏನೋ ಕಾಟಾಚಾರಕ್ಕೆ ಓದ್ಬೇಕಷ್ಟೇ. ಡಿಸಿಪ್ಲೈನ್ ಲೈಫ್ ಇರಬೇಕು. ಹಾಗಾಗಿ ಬೈಬಲ್ ಓದುವಂತವ್ರು ಯಾರಾದ್ರೆ, ಬೈಬಲ್ ವಿದ್ಯಾರ್ಥಿಗಳು ಯಾರಾದ್ರೆ ಪ್ರಿಯರೇ ಡಿಸಿಪ್ಲೈನ್ಡ್ ಆಗಿರಬೇಕು. ಇಲ್ಲ ಅಂತಂದ್ರೆ ಬೈಬಲ್ ನಮ್ಗೆ ಅರ್ಥ ಆಗಲ್ಲ. ಸೊ ಏಲಿಯ ಮಕ್ಕಳು ಏನಾಗ್ಬಿಟ್ಟಿದ್ದಾರೆ ಅಂತಂದ್ರೆ ಪ್ರಿಯರೇ, ಬಹುದುಷ್ಟರಾಗಿ ಬೆಳೆದುಕೊಂಡ್ಬಿಟ್ಟಿದ್ದಾರೆ. ಬಹುದುಷ್ಟರು ಯಾವಾಗಾದ್ರೂ ಗೊತ್ತಾ ಪ್ರಿಯರೇ? ಚರ್ಚ್ಗೆ ಬರುವಂತವರ ಜೊತೆಗೆ ತಪ್ಪನ್ನ ನಡೆಸುತ್ತಿರುವಾಗ. ಚರ್ಚ್ಗೆ ಯಾರಾದ್ರೂ ಬರ್ತಿದಾರಲ್ಲ, ಆಲಯಕ್ಕೆ ಬರುತ್ತಿರುವಂತವರ ಜೊತೆಗೆ ತಪ್ಪನ್ನ ನಡೆಸ್ತಿದ್ದಾರೆ ಪ್ರಿಯರೇ. 22ನೇ
ಮತ್ತೆ ಮೊದಲನೇ ಸಮುವೇಲನ ಗ್ರಂಥ 2ನೇ ಅಧ್ಯಾಯ 22ನೇ ವಚನ. 2ನೇ ಅಧ್ಯಾಯ 22ನೇ ವಚನ. ಬಹುವೃದ್ಧನಾದ ಎಲಿಯು ತನ್ನ ಮಕ್ಕಳು ಎಲ್ಲಾ ಇಸ್ರಾಯೇಲಲ್ಲಿ ನಡೆಯುತ್ತಿರುವುದನ್ನು ಅವರು ದೇವದರ್ಶನದ ಗುಡಾರದ ಬಾಗಿಲಿನಲ್ಲಿ ಸೇವೆ ಮಾಡುವ ಸ್ತ್ರೀಯರೊಡನೆ ಸಂಗಮಿಸುತ್ತಿರುವುದನ್ನು ಕೇಳಿ ಅವರಿಗೆ, ಎಲ್ಲಾ ಜನರಿಂದಲೂ ನಿಮ್ಮ ದುಷ್ಕೃತ್ಯಗಳನ್ನು ಕೇಳುತ್ತಿರುತ್ತೇನೆ. ಯಾಕೆ ಹೀಗೆ ಮಾಡುತ್ತೀರಿ? ನನ್ನ ಮಕ್ಕಳೇ, ಹೀಗೆ ಮಾಡಬಾರದು. ನೀವು ಯೆಹೋವನ ಜನರನ್ನು ಮಾರ್ಗಕ್ಕೆ ಎಳೆಯುವವರಾಗಿದ್ದೀರೆಂದು ಕೇಳಿದ್ದೇನೆ. ಇದು ಒಳ್ಳೆಯದಲ್ಲ. ಮನುಷ್ಯನು ಮನುಷ್ಯನಿಗೆ ಅಪರಾಧ ಮಾಡಿದರೆ ದೇವರು ಮಧ್ಯಸ್ಥಿಕೆಯನ್ನು ವಹಿಸುವನು. ಮನುಷ್ಯನು ಯೆಹೋವನಿಗೆ ಅಪರಾಧ ಮಾಡಿದರೆ ವಹಿಸುವವರಾರು ಎಂದು ಎಚ್ಚರಿಸಿದರೂ ಅವರು ತಮ್ಮ ತಂದೆಯ ಮಾತಿಗೆ ಕಿವಿಗೊಡಲಿಲ್ಲ. ಯೆಹೋವನು ಅವರನ್ನು ಸಾಯಿಸಬೇಕೆಂದಿದ್ದನಷ್ಟೆ. ಅಷ್ಟೇ ಅಷ್ಟೇ, ಮುಗ್ದೇ ಹೋಯ್ತು. ಸಾಯಿಸ್ಬೇಕಷ್ಟೇ. ಅಪ್ಪ ಎಚ್ಚರಿಸ್ತಿದ್ರೆ ಎಚ್ಚರಿಕೆ ಮಾತುಗಳನ್ನ ಅವ್ರು ಏನ್ ಮಾಡ್ತಿಲ್ವಂತೆ, ಕಿವಿಗೂ ಕೂಡ ಹಾಕೋದಿಲ್ಲ. ಎಚ್ಚರಿಸ್ತಿದಾರ ಅಪ್ಪ, ಕಿವಿಗೂ ಕೂಡ ಹಾಕೊಂಡಿಲ್ಲ. ಏನ್ ತಪ್ಪು ಮಾಡ್ತಿದಾರೆ? ಚಿಕ್ಕ ತಪ್ಪಲ್ಲ. ಅವ್ರು ಮಾಡ್ತಿರುವಂತದ್ದು ಸಣ್ಣ ಪುಟ್ಟ ತಪ್ಪಲ್ಲ ಪ್ರೇಯರೆ. ಸಭೆಗೆ ಬರುವಂತವರ ಜೊತೆಗೆ ಸಂಗಮಿಸುತ್ತಿದ್ದಾರಂತೆ. ತಪ್ಪು ತಪ್ಪು. ಅದು ಹೆಂಗ್ ಗೊತ್ತಾಯ್ತು ಏಲಿಗೆ? ಹೆಂಗ್ ಗೊತ್ತಾಯ್ತು? ಅವರು ಇವ್ರು ಹೇಳಿ ಗೊತ್ತಾಯ್ತು, ಡೈರೆಕ್ಟ್ ಆಗಿ ಗೊತ್ತಾಗಿಲ್ಲ. ನನ್ ಮಕ್ಕಳು ದೊಡ್ಡ ಭಕ್ತಿವಂತರು, ಬೈಬಲ್ ಕಾಲೇಜ್ಗೆ ಹೋಗಿ ಬಂದ್ಬಿಟ್ಟಿದ್ದಾರೆ, ಬೈಬಲ್ ಓದ್ತಿದ್ದಾರೆ. ನನ್ ಮಕ್ಕಳು ನಾನು ಇದ್ದಾಗೆಲ್ಲ ಬೈಬಲ್ ತೆಗೆದು ತಿರುಗಿಸ್ತಿರ್ತಾರೆ ಬೈಬಲ್ ಅನ್ನ ಅಂತೇಳಿ ಪಾಸ್ಟರ್ ಅನ್ಕೊಂಡ, ಏಲಿ ಅನ್ಕೊಂಡ ಮಕ್ಕಳ ತಂದೆ. ಆದ್ರೆ ಅವ್ರ ಮಕ್ಳು ಏನನ್ನಂತದ್ದು ಅವ್ರ ಮಕ್ಳಿಗೆ ಗೊತ್ತು. ನಮ್ಮ ಮಕ್ಕಳು ಕೆಟ್ಟವರು ಅನ್ನೋದಲ್ಲ ಪ್ರೇರೆ, ನಮ್ಮ ಮಕ್ಕಳು ಒಳ್ಳೆಯವರಲ್ಲ. ನಮ್ಮ ಮಕ್ಕಳು ಒಳ್ಳೆಯವರಲ್ಲ. ಅವ್ರೇನ್ ಮಾಡ್ಬೇಕು ಅನ್ಕೊಳ್ತಾರ ಮಾಡ್ತಾರೆ, ಆಮೇಲೆ ನಮ್ಗೆ ಹೇಳ್ತಾರೆ. ಹಾಗಾಗಿ ನಮ್ ಕಣ್ ಮುಂದೆ ಬೈಬಲ್ ಓದಿದಷ್ಟು ಮಾತ್ರದಲ್ಲಿ ಅವರೇನೋ ದೊಡ್ಡ ಬೈಬಲ್ ಓದ್ತಿದ್ದಾರೆ, ಬೈಬಲ್ ವಿದ್ಯಾರ್ಥಿಗಳು. ನೋ, ಬೈಬಲ್ ವಿದ್ಯಾರ್ಥಿಗಳು ಯಾರಾಗ್ತಾರೆ? ಬೈಬಲ್ ವಾಕ್ಯದ ಪ್ರಕಾರವಾಗಿ ಜೀವಿಸಿದಂತವ್ರು ವಿದ್ಯಾರ್ಥಿಗಳು. ಸುಮ್ಮನೆ ಓದ್ದವ್ರಲ್ಲ. ಓದಿದ್ದಾರೆ ತುಂಬಾ ಜನ ಪ್ರಪಂಚದಲ್ಲಿ, ಓದ್ದವ್ರೆಲ್ಲರೂ ಕೂಡ ದೇವ್ರನ್ನ ನಂಬದವ್ರು ಆಗಿಲ್ಲ. ದೇವ್ರನ್ನ ದೂಷಿಸಿದವರು ಕೂಡ ಇದ್ದಾರೆ. ಯಾರು? ಬೈಬಲ್ ಓದಿರೋರೆ. ಹಾಗಂತ ಓದ್ದವ್ರೆಲ್ಲರೂ ಕೂಡ ಒಳ್ಳೆಯವರೆಲ್ಲ ಪ್ರೇರೆ. ವಾಕ್ಯದ ಪ್ರಕಾರವಾಗಿ ಓದಿರುವಂತ ಮಾತುಗಳ ಪ್ರಕಾರವಾಗಿ ಜೀವಿಸುತ್ತಿರುವಂತ ಯಾರಿದಾರ, ಅವ್ರು ಬಹಳ ಪ್ರಾಮುಖ್ಯ. ಹಾಗಾಗಿ ತಂದೆ ಅಪ್ಪ ಬಂದು ಎಚ್ಚರಿಸ್ತಿದ್ದಾನಂತೆ ಪ್ರೇರೆ. ಇನ್ನೊಂದು ವಿಷಯ ಏನೋ ಗೊತ್ತಾ ಪ್ರೇರೆ? ಇವ್ರು ತಪ್ಪು ಮಾಡ್ತಿದ್ದಾರೆ ಅಂತ ಅಪ್ಪನಿಗೆ ಗೊತ್ತಾದ ಮೇಲೆ ಅವ್ನ ನಾವು ಎದ್ದು ಒದ್ದು ಹೊರಗೋಡಿಸ್ಬೇಕು ತಾನೆ. ಹೋಗ್ರ, ನೀವು ಇಲ್ಲಿರಕ್ ನೀವು ಲಾಯಕ್ಕಿಲ್ಲ, ಇಲ್ಲಿರಕ್ ನಿಮ್ಗೆ ಯೋಗ್ಯತೆ ಇಲ್ಲ, ಅರ್ಹತೆ ಇಲ್ಲ. ಓಡಿಸ್ಬೇಕಾ ಬೇಡವಾ? ಓಡಿಸ್ಬೇಕು. ಓಡಿಸಿಲ್ಲ ಅಪ್ಪ. ಏಲಿ ಕರೆದ್ಬಿಟ್ಟು ಎಚ್ಚರಿಸ್ತಿದ್ದಾನೆ. ಆದ್ರೆ ಏನ್ ಮಾಡ್ಬೇಕು? ಒದ್ದೋಡಿಸ್ಬೇಕು ಅಷ್ಟೇ. ಒದ್ದೋಡಿಸ್ಬೇಕು. ನಿನ್ ಭಕ್ತನ, ನಿಜವಾದಂತ ಸೇವಕನ, ನಿನ್ ಮಕ್ಕಳೇ ತಪ್ಪು ಮಾಡ್ತಿದಾರೆ ಅನ್ನುವಂತ ವಿಷಯ ನಿನಗೆ ಗೊತ್ತಾಯ್ತಾ? ಒದ್ದು ಓಡಿಸ್ಬೇಕು ಅಷ್ಟೇ. ತಪ್ಪು ಮಾಡಿದ್ರೆ, ಮಗ ತಪ್ಪು ಮಾಡಿದ್ರು ತಪ್ಪೆ, ಇನ್ಯಾರು ತಪ್ಪು ಮಾಡಿದ್ರು ತಪ್ಪೆ. ಏಲಿ ಆ ಕೆಲಸ ಮಾಡಿಲ್ಲ ಪ್ರಿಯರೇ. ಎಚ್ಚರಿಸ್ತಿದ್ದಾನಂತೆ, ಕೇಳಿಲ್ವಂತೆ. ದೇವರೊಂದ್ ನಿರ್ಣಯ ತೆಗೆದುಕೊಂಡ್ಬಿಟ್ರು. ಏನದು? ಸಾಯಿಸ್ಬಿಡ್ತೀನಿ ಅಷ್ಟೇ. ದೇವರು ಯಾವಾಗಾದ್ರೆ ಸಾಯಿಸ್ತೀನಂತ ನಿರ್ಣಯ ತೆಗೆದುಕೊಳ್ತಾರಲ್ಲ ಪ್ರಿಯರೇ, ಆ ನಿರ್ಣಯ ಫೈನಲ್. ಅದನ್ನ ಯಾರು ಬದಲಾಯಿಸಕ್ಕಾಗಲ್ಲ. ದೇವರು ಸಾಯಿಸ್ತೀನಿ ಅಂತ ಹೇಳಿದ ಮೇಲೆ ಅವರು ಇನ್ನು ಬದಲಾಗಲ್ಲ ಅಂತ ಅರ್ಥ. ದೇವರು ನಾನು ಇವ್ರನ್ನ ಕೊಂದು ಬಿಡ್ತೀನಿ ಅಂತ ಹೇಳಿದಾರೆ ಅಂತಂದ್ರೆ ಅವ್ರನ್ನ ಬದಲಾಗಲ್ಲ ಅಂತ ಅರ್ಥ. ಹೊಫ್ನಿ ಫಿನೆಹಾಸರ ವಿಷಯದಲ್ಲೂ ಕೂಡ ಅದೇ ನಡೆದಿದೆ. ನಾನು ಕೊಂದು ಬಿಡ್ತೀನಿ, ಅವ್ರನ್ನ ಸಾಯಿಸ್ಬಿಡ್ತೀನಿ ಅಂತಂದ್ರೆ ಯಾರೋ ಬೇರೆ ದೀರ್ಘದರ್ಶಿ ಬರ್ತಾನೆ, ಯಾರೋ ದೇವರ ಮನುಷ್ಯನು ಏಲಿ ಹತ್ರ ಬಂದ್ಬಿಟ್ಟು ತುಂಬಾ ವಿಷಯಗಳನ್ನ ಹೇಳ್ತಾನೆ. ತುಂಬಾ ವಿಷಯಗಳನ್ನ ಹೇಳಿ ಏನ್ ಹೇಳ್ತಾನೆ ಅಂತಂದ್ರೆ, ನೀನ್ ಒಯ್ತೀಯ, ನಿಮ್ ಮಕ್ಕಳು ಒಯ್ತಾರೆ. ಇನ್ನು ಹೇಳ್ಬೇಕಾ? ನಿನ್ನ ಮನೆಯಲ್ಲಿ ಯಾರು ಮುದುಕರಾಗೋವರೆಗೂ ಇರಲ್ಲ ಅಂತಂದ್ರೆ ಎಲ್ಲರೂ ಕೂಡ ಯವ್ವನ ಪ್ರಾಯದಲ್ಲೇ ಸತ್ತೋಗ್ತಾರೆ. ಮುದುಕರಾಗೋವರೆಗೂ ಯಾರು ಇರೋದಿಲ್ಲ ನಿಮ್ಮ ಮನೆಯಲ್ಲಿ. ಯಾರು ಕೂಡ ಬದುಕಲ್ಲ. ನಿಮ್ಮ ಮಕ್ಕಳಿದಾರಲ್ಲ, ಮುದ್ದು ಮಾಡಿ ಬೆಳೆಸಿದ್ಯಲ್ಲ ಮಕ್ಕಳನ್ನ, ಮುದ್ದು ಮಾಡಿ
ಯಾರು ಓಫ್ನಿ ಫಿನೆಯಾಸರ್ ಇದಾರಲ್ಲ, ಇಬ್ರು ಒಂದೇ ದಿನ ಸಾಯ್ತಾರೆ. ಇದೆಲ್ಲ ಯಾರೋ ಬೇರೆ ವ್ಯಕ್ತಿ ಬಂದು ಹೇಳೋದು ಇದೆಲ್ಲ. ಆ ಮುಂದಿನ ವರ್ಷದಲ್ಲಿ 27ನೇ ವರ್ಷದಲ್ಲಿ ಅದೇ ಇರುತ್ತೆ. ದೇವರ ಮನುಷ್ಯನೊಬ್ಬನು ಏಲಿಯ ಬಳಿಗೆ ಬಂದು ಅವನಿಗೆ ಹೇಳ್ತಾನೆ, ಯಾರೋ ದೇವರ ಮನುಷ್ಯನು, ಥರ್ಡ್ ಪಾರ್ಟಿ, ಅವ್ರ ಹೆಸರು ಕೂಡ ದೇವರಲ್ಲಿ ಮೆನ್ಷನ್ ಮಾಡಿಲ್ಲ, ಯಾರೋ ಬಂದು ಮೆನ್ಷನ್ ಮಾಡ್ತಿದ್ದಾರೆ, ಯಾರೋ ಬಂದು ಹೇಳ್ತಿದ್ದಾರೆ, ಬಂದು ನೀನ್ ಸತ್ತೋಯ್ತೀಯಾ, ನೀನು ಈ ತರ ಎಲ್ಲ ಮಾಡ್ತಿದೀಯ ಅಂತೇಳಿ ತುಂಬಾ ವಿಷಯಗಳನ್ನ ಹೇಳುತ್ತಾ, ನಿಮ್ಮ ಮಕ್ಕಳು ಸತ್ತೋಗ್ತಾರೆ, ನಿನ್ನ ಮಕ್ಕಳು ಏನದು ವಯಸ್ಸಾದ ಮೇಲೆ ಅಂದ್ರೆ ಮುದುಕರು ಯಾರು ಕೂಡ ನಿನ್ನ ಸಮ್ಮುಖದಲ್ಲಿ ಇರೋದಿಲ್ಲ, ನಿನ್ನ ಮನೆಯಲ್ಲಿ ಇರೋದಿಲ್ಲ, ಎಲ್ಲರೂ ಸತ್ತೋಗ್ತಾರೆ ಅಂತ ಹೇಳಿ ಎಚ್ಚರಿಸುತ್ತಿರಬೇಕಾದ್ರೆ ಪ್ರೇರೆ ಯಾರೋ ಬಂದು ಹೇಳಬೇಕಾದಂತ ಪರಿಸ್ಥಿತಿಯಲ್ಲಿ ಏಲಿ ಬಂದ್ ನಿಂತಿದೆ. ಯಾವಾಗ್ಲೂ ಕೂಡ ಪ್ರೇರೆ ನಮ್ಮ ಮಕ್ಕಳನ್ನ ಸರಿ ಮಾಡಿಕೊಳ್ಳುವ ಅವಕಾಶ ನಮ್ಮ ಕೈಗಳಲ್ಲಿರಬೇಕಾದ್ರೆ ದಯವಿಟ್ಟು ಅದನ್ನ ದುರ್ವಿನಿಯೋಗ ಮಾಡಿಕೊಳ್ಳಬಾರದು. ಸರಿ ಆಗ್ತಾನೆ ಅಂತ ಅಂದ್ಕೊಂಡ್ರೆ ನಾವು ಮೂರ್ಖರು, ಸರಿ ಆಗ್ತಾನೆ ಅಂತ ಅಂದ್ಕೊಂಡ್ರೆ ಸರಿ ಆಗಲ್ಲ. ಇವತ್ತಿರುವಂತ ಮಕ್ಕಳು ಎಷ್ಟು ಫಾಸ್ಟ್ ಆಗಿದ್ದಾರೆ, ಕಾಂಟ್ ಇವನ್ ಇಮ್ಯಾಜಿನ್. ಎಷ್ಟು ಫಾಸ್ಟ್ ಆಗಿದ್ದಾರೆ ಅಂತಂದ್ರೆ ಕಾಂಟ್ ಇವನ್ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ ಆಗಲ್ಲ, ಅಷ್ಟು ಫಾಸ್ಟ್ ಆಗಿದ್ದಾರೆ. ಮತ್ತಷ್ಟು ಫಾಸ್ಟ್ ಆಗಿರುವಂತವ್ರಿಗೆ ದೇವರು ಏನ್ ಹೇಳ್ತಾರೆ ಗೊತ್ತಾ? ಬ್ರೇಕ್ ಹಾಕು ಅಂತಾರೆ. ಅವ್ರ ಕಾಲ್ಗಳಿಗೆ ಬ್ರೇಕ್ ಹಾಕೋ ಅಂತಾರೆ, ಅವರ ಆಲೋಚನೆಗಳಿಗೆ ಬ್ರೇಕ್ ಹಾಕ್ತಾರೆ, ಅವರ ತಿಳುವಳಿಕೆ, ಅವರ ಯೌವನೇಚ್ಛೆಗಳಿಗೆ ಬ್ರೇಕ್ ಹಾಕುವಂತ ದೇವರು ಹೇಳ್ತಾರೆ. ಆ ಬ್ರೇಕ್ ಹಾಕುವಂತ ಸ್ಥಿತಿಗತಿಗಳು ನಮ್ಮ ಕೈಗಳಲ್ಲಿರಬೇಕಾದ್ರೆ ಇಲ್ಲಂತಂದ್ರೆ ಅವ್ರು ನಿಲ್ಲಲ್ಲ, ಅವ್ರು ಬದಲಾಗಲ್ಲ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ನಮ್ಮ ಮಕ್ಕಳನ್ನ ನಾವು ಬದಲಾಯಿಸಿಕೊಳ್ಳುವ ಸ್ಥಿತಿಗತಿಗಳು ದೇವರು ನಮಗೆ ಕೊಟ್ಟಿದಾರ, ಸರಿ ಮಾಡಿಕೊಳ್ಳೋಣ. ನಮ್ಮ ಮಕ್ಕಳು ದೇವರ ಸಮ್ಮುಖದಲ್ಲಿ, ಚರ್ಚ್ ಅಲ್ಲಿ, ಸಭೆಯಲ್ಲಿ ಸೇವೆ ಮಾಡುವ ಕೆಲಸ ದೇವರು ನಮಗೆ ಕೊಡಿದಾರ. ನಾವು ನಿಜವಾಗ್ಲೂ ಧನ್ಯರು. ಆ ಕೆಲಸಕ್ಕೆ ಅವರ ಮೈ ಬಗ್ಸೋಣ. ನಾನ್ ಯಾಕೆ ಮಾಡ್ಲಿ ಅನ್ನೋ ಮಾತು ಅವ್ರ ಬಾಯಿಂದ ಬರ್ತಿದ್ಯಾ ಓಡಿದ್ರೆ ಕಪ್ಪಾಳ ಹಿಂಗ್ ಊದ್ಕೋಬೇಕು, ಹಂಗ್ ಹೊಡಿಬೇಕು. 2 ದಿನ ಹೋಗ್ಬಾರ್ದು. ನಿಜ ಪ್ರಿಯರೇ, ಮುದ್ದು ಎಷ್ಟು ಮಾಡ್ಬೇಕೋ ಅಷ್ಟು ಮಾಡ್ಬೇಕು. ಹೊಡೆದ್ಮೇಲೆ ಬೇಕಾದ್ರೆ ಅದನ್ನ ಆಯಿಂಟ್ಮೆಂಟ್ ಹಚ್ಚಿ ಕಡಿಮೆ ಆಗಕ್ಕೆ, ಬಟ್ ಹೊಡಿಬೇಕು. ಹೊಡಿದೇ ಇದ್ರೇನೆ ಆಯಿಂಟ್ಮೆಂಟ್ ಹೊಡಿಬೇಕು, ಹೊಡೆದ್ರೇನೆ ಅವನಿಗೆ ಗೊತ್ತಾಗತ್ತೆ. ಪ್ರಿಯ ದೇವರ ಮಕ್ಕಳೇ, ಒಫ್ನಿ ಫಿನೆಯಾಸರ್ ಎಷ್ಟು ತಪ್ಪು ಮಾಡಿದ್ದಾರೆ, ಎಷ್ಟು ಪಾಪ ಮಾಡಿದ್ದಾರೆ ಅಂತಂದ್ರೆ ಒಂದೇ ದಿನ ಇಬ್ರು ಸತ್ತೋದ್ರು. 4ನೇ ಅಧ್ಯಾಯ ನೋಡೋಣ ಪ್ರಿಯರೇ. 4ನೇ ಅಧ್ಯಾಯ. ಯುದ್ಧಕ್ಕೆ ಹೋಗಿರಬೇಕಾದ್ರೆ 14ನೇ ವಚನ, 4ನೇ ಅಧ್ಯಾಯ 14ನೇ ವಚನ. ಏಲಿಯು ಆ ದುಃಖ ಧ್ವನಿಯನ್ನು ಕೇಳಿ ಈ ಗದ್ದಲವೇನೆಂದು ವಿಚಾರಿಸಲು ಒಡನೆ ಆ ಮನುಷ್ಯನು ಏಲಿಯ ಬಳಿಗೆ ಬಂದು ಎಲ್ಲವನ್ನು ತಿಳಿಸಿದನು. ಏಲಿಯು 98 ವರ್ಷದವನು, ಕಣ್ಣುಗಳು ಇಂಗಿ ಹೋಗಿ ಕುರುಡನಾಗಿದ್ದನು. ಆ ಮನುಷ್ಯನು ಏಲಿಗೆ, ನಾನು ರಣರಂಗದಲ್ಲಿದ್ದವನು, ಇವತ್ತೇ ಅಲ್ಲಿಂದ ಓಡಿ ಬಂದೆನು ಅನ್ನಲು, ಏಲಿಯು ಅವನನ್ನು, ನನ್ನ ಮಗನೇ, ವರ್ತಮಾನವೇನು ಎಂದು ಕೇಳಿದನು. ಅವನು ಏಲಿಗೆ, ಇಸ್ರಾಯೇಲ್ಯರು ಫಿಲಿಷ್ಟಿಯರಿಗೆ ಬೆನ್ನು ತೋರಿಸಿದರು, ಮಹಾ ಸಂಹಾರವಾಯಿತು, ನಿನ್ನ 2 ಮಕ್ಕಳಾದ ಒಫ್ನಿ ಫಿನೆಹಾಸರು ಸತ್ತರು, ದೇವರ ಮಂಜೂಷವು ಶತ್ರುವಶವಾಯಿತು ಎಂದು ತಿಳಿಸಿದನು. ಎಷ್ಟು ವಯಸ್ಸಂತೆ ಪ್ರೇರೆ? 98 ವರ್ಷದವನು. ಯಾರು? ಏಲಿ. ಅಂದ್ರೆ ನಿಯರ್ಲಿ 100 years, ಸೆಂಚುರಿ. ಇನ್ನೊಂದ್ 2 ವರ್ಷ ಇದ್ರೆ ಸೆಂಚುರಿ ಹೊಡೆದು ಬಿಡ್ತಿದ್ದ. 100 ವರ್ಷದ ವಯಸ್ಸುಳ್ಳ ಏಲಿ ಕಣ್ಣು ಬೇರೆ ಕಾಣ್ತಿಲ್ಲ, ಕುರುಡನಾಗಿದ್ದಾನೆ, ಸ್ಥೂಲಕಾಯನಾಗಿದ್ದಾನೆ, ಮೈ ತುಂಬಾ ಭಾರ ಆಗ್ಬಿಟ್ಟಿದೆ. ಸ್ಥೂಲಕಾಯನು, ಮುದುಕನು, ಕುರುಡನು ಆಗಿರುವಂತ ಏಲಿ ಮಕ್ಕಳು ಯುದ್ಧಕ್ಕೆ ಹೋಗ್ಬಿಟ್ಟಿದ್ದಾರೆ, ರಣರಂಗಕ್ಕೆ ಹೋಗಿದ್ದಾರೆ. ಜೊತೆಗೆ ಏನ್ ತಗೊಂಡೋದ್? ಮಂಜೂಷವನ್ನ ತೆಗೆದುಕೊಂಡು ಹೋಗಿದ್ದಾರೆ. ಈ ಮಂಜೂಷವು ಇಲ್ಲ. ಮಂಜೂಷವ್ ಅಂತಂದ್ರೆ ದೇವರಿರುವಂತ ಜಾಗ, ದೇವರು ವಾಸಿಸುವಂತ ಜಾಗ. ನಾನು ಅಲ್ಲಿ ಇರ್ತೇನೆ ಅಂತ ದೇವರು ಹೇಳಿದ್ದಾರೆ. ಯಾವಾಗಾದ್ರೆ ಮಂಜೂಷವು ಬಿಟ್ಟೋಯ್ತು, ಟೆನ್ಷನ್ ಜಾಸ್ತಿ ಆಯ್ತು ಏಲಿಗೆ. ಟೆನ್ಷನ್ ಅಲ್ಲಿ ಒಬ್ಬ ಓಡ್ ಬಂದು ಹೇಳ್ತಿದ್ದಾನೆ, ಅಯ್ಯ, ಯುದ್ಧದಿಂದ ನಾನು ಓಡ್ ಬಂದಿದ್ದೇನೆ, ಇವತ್ತು ಸತ್ತೋಗಿದಾರಪ್ಪ ನಿನ್ನಿಬ್ರು ಮಕ್ಕಳು, ಸತ್ತೋದ್ರು, ನಿನ್ನಿಬ್ರು ಮಕ್ಕಳು ಇಲ್ಲ ಅಂತ ಹೇಳ್ಬಿಟ್ರು. ಆಮೇಲೆ ಮಂಜೂಷವು
ಹಿಂದಟ್ಬಿಟ್ಟಿದ್ದಾರೆ. ಮತ್ತೆ ಮಹಾ ಮಂಜೂಷವು ಕೂಡ ಏನಾಗ್ಬಿಟ್ಟಿದೆ, ಶತ್ರುವಶವಾಯ್ತು. ಯಾವಾಗಾದ್ರೆ ಮಂಜೂಷವು ಶತ್ರುವಶವಾಯ್ತಲ್ಲ ಪ್ರಿಯರೇ, ಮಂಜೂಷವು ದೇವರು ವಾಸ ಮಾಡುವಂತ ಸ್ಥಳ, ಅಥವಾ ದೇವರು ಇಸ್ರಾಯೇಲ್ಯರೊಂದಿಗೆ ಇದ್ದಾನೆ ಎನ್ನುವುದಕ್ಕೆ ಸೂಚನೆನೇ ಮಂಜೂಷ. ಅದಕ್ಕೆ ದಾವಿದನ ಕಾಲದಲ್ಲೂ ಕೂಡ ಪ್ರಿಯರೇ ಯುದ್ಧಗಳನ್ನ ಮಾಡಿ ಮಂಜೂಷವನ್ನ ತೆಗೆದುಕೊಂಡು ಬರ್ತಾರೆ. ಯುದ್ಧಗಳನ್ನ ಮಾಡಿ ಶತ್ರುವಶದಲ್ಲಿದ್ದಂತಹ ಮಂಜೂಷವನ್ನ ಯುದ್ಧಗಳನ್ನ ಮಾಡಿ ತೆಗೆದುಕೊಂಡು ಬರ್ತಾರೆ. ಯಾಕಂತಂದ್ರೆ ಮಂಜೂಷ ಅಂತಂದ್ರೆ ದೇವರವರ ಪಕ್ಷದಲ್ಲಿದ್ದಾರೆ ಅನ್ನೋದಕ್ಕೆ ಗುರುತದು. ಆ ಗುರುತೇ ಇಲ್ಲ ಅಂತಂದ್ರೆ, ದೇವರೇ ಅವರ ಪಕ್ಷದಲ್ಲಿಲ್ಲ ಅಂತಂದ್ರೆ. ಸೊ ಯಾವಾಗಾದ್ರೆ ಈ ಮಾತನ್ನ 98 ವರ್ಷದವನಾದಂತ ಏಲಿ ಕೇಳಿದನೋ, ಯಾವಾಗಾದ್ರೆ ಮಂಜೂಷವು ಶತ್ರುವಶವಾಗಿದೆ, ಮಕ್ಕಳು ಸತ್ತೋಗ್ಬಿಟ್ಟಿದ್ದಾರೆ ಎನ್ನುವಂತ, ಯಾವಾಗಾದ್ರೆ ಮಂಜೂಷ ಶತ್ರುವಶವಾಗಿದೆ ಎನ್ನುವಂತ ಪದ ಕೇಳಿದಾನಲ್ಲ ಪ್ರಿಯರೇ, ಟೆನ್ಷನ್ ಆಗೋಯ್ತು ಏಲಿಗೆ. ಅವಾಗ್ಲೇ 18ನೇ ವಚನ, ನಾವು ಮೊದಲೇ ಓದಿಕೊಂಡಿದ್ದಂತ 18ನೇ ವಚನ ಇವಾಗ ನಾವು ಓದ್ಕೊಳ್ತಿದ್ದೇವೆ. ಮುದುಕನು ಸ್ಥೂಲಕಾಯನೂ ಆದ ಏಲಿ ದೇವರ ಒಡಂಬಡಿಕೆಯ ಮಂಜೂಷದ ವರ್ತಮಾನವನ್ನು ಕೇಳಿದೊಡನೆ ಅವರ ಮಕ್ಕಳ ಬಗ್ಗೆ ದೇವರು ಆಲ್ರೆಡಿ ಹೇಳಿದ, ಮಕ್ಕಳು ಒಯ್ತಾರೆ, ಒಂದೇ ದಿನ ಒಯ್ತಾರೆ, ಗೊತ್ತಿತ್ತು ಏಲಿಗೆ. ಒಂದು ದಿನ ಬರುತ್ತೆ, ಇಬ್ರು ಒಯ್ತಾರೆ ಅಂತ ಗೊತ್ತಿತ್ತು. ಅದ್ರ ಬಗ್ಗೆ ಟೆನ್ಷನ್ ಗಿಂತ ಜಾಸ್ತಿ ಮಂಜೂಷವು ಹಾಳಾಗ್ಬಿಟ್ಟಿದೆ, ಮಂಜೂಷವು ಶತ್ರುವಶವಾಗಿದೆ ಅಂತ ಕೇಳಿದೊಡನೆ ಪೀಠದಿಂದ ಹಿಂದಕ್ಕೆ ಬಾಗಲಿನ ಕಡೆಗೆ ಬಿದ್ದು ಕುತ್ತಿಗೆ ಮುರಿದು ಸತ್ತನು. ಅವನು ಇಸ್ರಾಯೇಲ್ಯರನ್ನು 40 ವರ್ಷ ಪಾಲಿ. ಕುತ್ತಿಗೆ ಮುರಿದು ಸತ್ತೋದ ಅಂತ ಸಾವು ಪ್ರಿಯರೇ. ಆಲ್ರೆಡಿ ಮಕ್ಕಳಿಬ್ಬರು ಸತ್ತಿದ್ದಾರೆ, ಆಲ್ರೆಡಿ ಮಕ್ಕಳಿಬ್ಬರು ಹೆಣ ಬಿದ್ದಿದೆ, ಜೊತೆಗೆ ಆ ಇಬ್ಬರು ಮಕ್ಕಳ ತಂದೆನೂ ಕೂಡ ಸತ್ತೋಗ್ಬಿಟ್ಟಿದ್ದಾನೆ. ನೋಡಿ ಪ್ರಿಯರೇ, ಒಂದೇ ಮನೆಯಲ್ಲಿ ಎಷ್ಟು ಮರಣ ವಾರ್ತೆಗಳು. ಮಕ್ಕಳು ಸತ್ತೋಗಿದ್ದಾರೆ, ಮಕ್ಕಳು ಜೊತೆಗೆ ಅಪ್ಪನು ಕೂಡ ಸತ್ತೋಗಿದ್ದಾನೆ. ಮುಂದಕ್ಕೆ 19ನೇ ವಚನ, ಫಿನೆಹಾಸನ ಹೆಂಡತಿಯಾದ ಅವನ ಸೊಸೆಯು ದಿನ ತುಂಬಿದ ಗರ್ಭಿಣಿಯಾಗಿದ್ದು ದೇವರ ಮಂಜೂಷವು ಶತ್ರುವಶವಾದದ್ದನ್ನು, ಮಾವನು ಗಂಡನು ಹತರಾದದ್ದನ್ನು ಕೇಳಿದೊಡನೆ ಪ್ರಸವ ವೇದನೆ ಉಂಟಾಗಿ ಮಗುವನ್ನು ಹೆತ್ತಳು. ಆಕೆಯು ಸಾಯುವ ಸಮಯದಲ್ಲಿ ಬಳಿಯಲ್ಲಿ ನಿಂತಿದ್ದ ಸ್ತ್ರೀಯರು, ಭಯಪಡಬೇಡ, ಮಗನನ್ನು ಹೆತ್ತಿದ್ದಿ ಎಂದು ಹೇಳಿದರು. ಆಕೆಯು ಅವರ ಮಾತಿಗೆ ಪ್ರತ್ಯುತ್ತರ ಕೊಡಲಿಲ್ಲ. ದೇವರ ಮಂಜೂಷವು ಶತ್ರುವಶವಾದದ್ದರಿಂದಲೂ ಮಾವನು ಗಂಡನು ಮೃತಿ ಹೊಂದಿದ್ದರಿಂದಲೂ ಮಹಿಮೆಯು ಇಸ್ರಾಯೇಲ್ಯರನ್ನು ಬಿಟ್ಟು ಹೋಯಿತೆಂದು ಹೇಳಿ ಆ ಕೂಸಿಗೆ ಇಕಾಬೋದೆಂದು ಹೆಸರಿಟ್ಟಳು. ದೇವರ ಮಂಜೂಷವು ಶತ್ರುವಶವಾದದರಿಂದಲೇ ಇಸ್ರಾಯೇಲ್ಯರ ಮಹಿಮೆಯು ಹೋಯಿತೆಂದು ಹೇಳಿದಳು. ಓಫ್ನಿ ಫಿನೆಹಾಸರು ಸತ್ತೋಗಿದ್ದಾರೆ, ಏಲಿ ಸತ್ತೋಗಿದ್ದಾನೆ, ಫಿನೆಹಾಸನ ಹೆಂಡತಿನೂ ಕೂಡ ಸತ್ತೋಗ್ಬೇಕಾದ್ರೆ ಆಕೆಗೆ ದಿನ ತುಂಬಿದ ಗರ್ಭಿಣಿ ಆದದರಿಂದ ಆ ಸುದ್ದಿ ಕೇಳಿದ ತಕ್ಷಣ ಅಲ್ಲಿ ಅವ್ರು ಟೆನ್ಷನ್ ತಗೋತಿರುವಂತದ್ದು ಯಾವ್ದಕ್ಕೂ ಗೊತ್ತಾ ಪ್ರಿಯರೇ, ಅವ್ರ ಗಂಡ ಸತ್ತಿದಾನೋ ಮಾವ ಸತ್ತಿದಾನೋ ಅನ್ನೋದಕ್ಕಿಂತ ಹೆಚ್ಚಾದಂತ ಟೆನ್ಷನ್ ಯಾವ್ದಕ್ಕೂ ಗೊತ್ತಾ, ಮಂಜೂಷವು ಶತ್ರುವಶವಾಗಿದೆ, ಮಂಜೂಷವು ಶತ್ರುಗಳು ತೆಗೆದುಕೊಂಡು ಹೋಗ್ಬಿಟ್ಟಿದೆ. ಈ ಮಾತು ಕೇಳಿದ ತಕ್ಷಣ ಪ್ರಿಯರೇ ಏಲಿ ಸತ್ತೋದ. ಈ ಮಾತು ಕೇಳಿದ ತಕ್ಷಣ ಆಕೆ ಪ್ರಸವ ವೇದನೆ ಆಗಿ ಪ್ರಿಯರೇ ಮಗನನ್ನ ಹೆತ್ತಿದ್ದಾಳೆ. ಎಲ್ಲರೂ ಕೂಡ ಧೈರ್ಯ ಕೊಡ್ತಿದ್ದಾರೆ, ಹೆದರಬೇಡಮ್ಮ, ನಿನ್ ಗಂಡು ಮಗನ ಓದ್ತಿದ್ಯಾ, ಗಂಡು ಮಗವಾಗಿದ್ದಾನೆ ನಿನಗೆ ಅಂತ ಹೇಳಿ ಧೈರ್ಯ ಕೊಡ್ತಿರ್ಬೇಕಾದ್ರೆ ಬಾಯ್ ಮುಚ್ಚು, ನೀನ್ ಏನ್ ಗಂಡ್ ಮಗ ಅಂತ ನಿನ್ಗೆ ಅರ್ಥ ಆಗ್ತಿಲ್ವ ಸಿಚುವೇಶನ್. ದೇವರ ಮಹಿಮೆಯನ್ನ ನಾವು ಕಳ್ಕೊಂಡಿದ್ದೇವೆ. ಇಸ್ರಾಯೇಲ್ಯರಿಗೆ ಮಹಿಮೆ, ಇಸ್ರಾಯೇಲ್ಯರಿಗೆ ಘನತೆ, ಗೌರವ, ಮಂಜೂಷ ನಮ್ಮಿಂದ ಹೋಗ್ಬಿಟ್ಟಿದೆ ಅಂತೇಳಿ ಮಗನಿಗೆ ಹೆಸರಿಡ್ತಾಳೆ. ಏನಂತ ಹೆಸರಿಡ್ತಾಳೆ ನೋಡಿ ಪ್ರಿಯರೇ, ಏನಂತ ಹೆಸರಿಟ್ಟಿದ್ದಾಳಂತೆ, ಇಕಾಬೋದ್. ಆ ಹೆಸರಿನ ಅರ್ಥವೇನೋ ಗೊತ್ತಾ? ಆ ಹೆಸರಿನ ಅರ್ಥ ಇಸ್ರಾಯೇಲ್ಯರನ್ನು ಬಿಟ್ಟು ಹೋಯಿತು. ಮಹಿಮೆಯು ಇಸ್ರಾಯೇಲ್ಯರನ್ನು ಬಿಟ್ಟು ಹೋಯಿತು. ದೇವರು ನಮ್ಮ ಜೊತೆ ಇರೋವರೆಗೆ ನಮ್ಗೆ ಜಯ. ದೇವರು ನಮ್ಮನ್ನ ಬಿಟ್ಟೋದ್ರೆ ನಮ್ಮ ಮಹಿಮೆ ಹೋದಂಗೆ, ನಮ್ಮ ಪ್ರತಿಭೆ ಹೋದಂಗೆ. ನೀನ್ ಎಷ್ಟೇ ದೊಡ್ಡ ಟ್ಯಾಲೆಂಟೆಡ್ ಪರ್ಸನ್ ಆಗಿದ್ರು ಕೂಡ, ಎಷ್ಟೇ ದೊಡ್ಡ ಐಶ್ವರ್ಯವಂತನಾಗಿದ್ದರೂ ಕೂಡ, ದೇವರು ನಮ್ಮನ್ನ ಬಿಟ್ಟು ಹೋದರೆ 0, 1 ಪೈಸಕ್ಕೂ ಕೂಡ ಬಾರದೇ ಇರುವಂತವ್ರು ನಾವು.
ಇಸ್ರಾಯೇಲ್ಯರ ಮಹಿಮೆ ಮಂಜೂಷದಲ್ಲಿದ್ದರೆ, ಇಸ್ರಾಯೇಲ್ಯರ ಘನತೆ ಮಂಜೂಷದಲ್ಲಿದ್ದರೆ, ನಮ್ಮ ಘನತೆ, ನಮ್ಮ ಮಹಿಮೆ ಯಾವುದರಲ್ಲಿದೆ? ಯಾವುದರಲ್ಲಿದೆ? ಇವತ್ತು ನಮಗೆ ಮಂಜೂಷವಿಲ್ಲ. ಒಂದು ಕಾಲದಲ್ಲಿ ಇತ್ತು ಮಂಜೂಷ, ಇವತ್ತಿಲ್ಲ. ನಮ್ಗೆ ಮಂಜೂಷ ಇದೆಯಾ? ದೇವರು ಮಂಜೂಷ ಇಟ್ಟಿದ್ದಾರೆ ನಮ್ಮ ಮಧ್ಯದಲ್ಲಿ? ಇಲ್ಲ. ಸಭೆಯನ್ನಿಟ್ಟಿದ್ದಾರೆ, ಸೇವೆಯನ್ನಿಟ್ಟಿದ್ದಾರೆ, ವಾಕ್ಯವನ್ನಿಟ್ಟಿದ್ದಾರೆ, ವಾಕ್ಯದ ಪ್ರಕಾರವಾಗಿ ಬದುಕಿ ಎಂಬುದಾಗಿ ಹೇಳಿದ್ದಾರೆ. ವಾಕ್ಯದ ಪ್ರಕಾರವಾಗಿ ಜೀವಿಸಿ, ನಾನು ನಿಮ್ಮೊಂದಿಗೆ ಇರ್ತೇನೆ, ನಾನು ನಿಮ್ಮಲ್ಲಿಯೂ ನನ್ನ ವಾಕ್ಯವು ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿಯೂ ಇದ್ದರೆ ಏನು ಬೇಕಾದ್ರೂ ಕೇಳಿಕೊಳ್ಳಿ, ನಾನು ಕೊಡ್ತೇನೆ. ನೀವು ನನ್ನಲ್ಲಿರಿ, ನನ್ನ ವಾಕ್ಯಗಳನ್ನ ನಿಮ್ಮಲ್ಲಿ ಇಟ್ಕೊಳ್ಳಿ. ಯಾವಾಗಾದ್ರೆ ನಮ್ಮ ದೇವರ ವಾಕ್ಯಗಳು ನಮ್ಮಲ್ಲಿ ಇರೋದಿಲ್ವೋ, ಯಾವಾಗಾದ್ರೆ ದೇವರ ಮಾತುಗಳು ನಮ್ಮ ಹೃದಯದಿಂದ ದೂರವಾಗ್ತವಲ್ಲ ಪ್ರಿಯರೇ, ದೇವರು ನಮ್ಮಲ್ಲಿ ಇರೋದಕ್ಕೆ ಇಷ್ಟಪಡಲ್ಲ. ದೇವರು ಎಲ್ಲರ ಜೊತೆ ಇರಲ್ಲ ಪ್ರಿಯರೇ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ದೇವರು ಎಲ್ಲರ ಜೊತೆ ಇರಲ್ಲ, ತಪ್ಪಾದ ಮಾತದು. ದೇವರು ಕೆಲವರ ಹತ್ರ ಮಾತ್ರ ಇರ್ತಾರೆ. ಆ ಕೆಲವರು ಕೂಡ ದೇವರಿಗೆ ವಿಧೇಯರಾಗಿ ದೇವರ ಸನ್ನಿಧಾನದಿಂದ ದೂರ ಆದ್ರೆ ನಮಗಿಂತ ದೌರ್ಭಾಗ್ಯರು ಬೇರೆ ಯಾರು ಇರೋದಿಲ್ಲ. ಜಯ ಸಿಗಬೇಕಾ ಲೋಕದಲ್ಲಿ ದೇವರಲ್ಲಿ ಪಾಪದಲ್ಲಿ ನಮ್ಗೆ ಜಯ ಸಿಗಬೇಕಾ? ದೇವರ ವಾಕ್ಯ ನಮ್ಮಲ್ಲಿರಬೇಕು. ದೇವರ ಆಲೋಚನೆಗಳಿಗೆ ನಾವು ವಿಧೇಯರಾಗಿ ಜೀವಿಸಬೇಕು. ಹೊಫ್ನಿ ಫಿನೆಹಾಸರು ದೇವರಿಗೆ ಅವಿಧೇಯರಿಗೆ ಪ್ರತಿಫಲ. ದೇವರ ವಾಕ್ಯಕ್ಕೆ ಅಲಕ್ಷ್ಯ ಕೊಟ್ಟಿದ್ದಾರೆ ಅಂತೆ, ಅಲಕ್ಷ್ಯ ಮಾಡಿದ್ದಕ್ಕೆ ಪ್ರತಿಫಲ ಪ್ರಾಣ ಕಳ್ಕೊಂಡ್ರು. ಎಷ್ಟು ಪ್ರಾಣಗಳು ಒಂದೇ ದಿನದಲ್ಲಿ ಎಷ್ಟು ಪ್ರಾಣಗಳು ಕಳ್ಕೊಂಡಿದ್ದಾರೆ. ಏಲಿ ಸತ್ತೋದ, ಏಲಿಯ ಮಕ್ಕಳಿಬ್ಬರು ಸತ್ತೋದ್ರು. ಈ ವಿಷಯವನ್ನು ಕೇಳುತ್ತಿದ್ದಾಗಲೇ ಫಿನೆಹಾಸನ ಹೆಂಡತಿ ಕೂಡ ಸತ್ತೋದಳು. ಎಷ್ಟು ಮರಣಗಳು, ಎಷ್ಟು ಮರಣಗಳು, ಎಷ್ಟು ಮರಣಗಳು. ದೇವರ ವಾಕ್ಯಕ್ಕೆ ನಾವು ಯಾವಾಗಾದ್ರೆ ಅಸಡ್ಡೆ ಮಾಡ್ತೇವೆ, ಅವಿಧೇಯರ ಆಗ್ತೇವಲ್ವ ಬೇರೆ, ದೇವರು ಸತ್ತೋದ್ರು ಕೂಡ ದೇವರು ಕೇರ್ ಮಾಡಲ್ಲ. ದೇವರ ವಾಕ್ಯಕ್ಕೆ ವಿಧೇಯರಾಗ್ತೇವ, ಮರಣ ನಮ್ಮ ಕಣ್ಣು ಮುಂದೆ ಬಂದರೂ ಕೂಡ ಮರಣದಿಂದ ಮೇಲೆ ಬಿಸುವ ಶಕ್ತಿ ದೇವರಿಗಿದೆ. ಮರಣದಿಂದ ದೇವರು ಪಾರು ಮಾಡಿ ನಮಗೆ ಜೀವವನ್ನು ಕೊಡ್ತಾರೆ. ಆ ಮಹಿಮೆ ದೇವರಲ್ಲಿ ಸಾಧ್ಯ. ಯಾವಾಗಾದ್ರೆ ದೇವರಿಗೆ ಅವಿಧೇಯರಾಗ್ತೇವಲ್ಲ, ಕಣ್ಣು ಮುಂದೆ ನರಳಾಡ್ತಿದ್ರು ಕೂಡ ದೇವ್ರ ತಲೆನೇ ಕೆಡಿಸ್ಕೊಳ್ಳಲ್ಲ. ಹಾಗೆ ಪ್ರಿಯ ದೇವರ ಮಕ್ಕಳೇ, ಹೇಗಿದ್ದೇವೆ ನಾವು? ನಮ್ಮ ಮಕ್ಕಳನ್ನ ನಾವು ಹೇಗೆ ಬೆಳೆಸ್ತಿದ್ದೇವೆ? ಮುಖ್ಯವಾಗಿ ಇದು ಕೇವಲ ಸೇವಕರಿಗೆ ಮಾತ್ರನೋ? ಸೇವಕರಿಗೆ ಹೇಳಬೇಕಾರುವಂತ ಅವಶ್ಯಕತೆ ಇಲ್ಲ. ಸೇವಕರಿಗೆ ಮತ್ತೆ ಕುಂಡ್ರಿಸ್ಬಿಟ್ಟು ಅವ್ರಿಗೆ ABCD ಹೇಳಿಸಬೇಕಾಗಿರುವಂತ ಅವಶ್ಯಕ. ಅವ್ರಿಗೆ ಗೊತ್ತು ಯಾವ್ದು ಸರಿ, ಯಾವ್ದು ತಪ್ಪು, ಯಾವ್ದು ಮಾಡಬೇಕು, ಯಾವ್ದು ಎಲ್ಲ ಗೊತ್ತು. ಅವ್ರಿಗೆ ಮತ್ತೆ ಪರ್ಟಿಕ್ಯುಲರ್ ಆಗಿ ಹೇಳಬೇಕಾರುವಂತ ನೆಸೆಸಿಟಿ ಇಲ್ಲ. ಎಲ್ಲವೂ ತಿಳಿದು ತಪ್ಪು ಮಾಡೋದಿದೆ ನೋಡಿ, ಅದು ಭಯಂಕರ ತಪ್ಪು, ಅದು ಪಾಪ. ಅದಕ್ಕೆ ಏಟ್ ಜಾಸ್ತಿ ಇದೆ, ಅದಕ್ಕೆ ದೇವ್ರು ಜಾಸ್ತಿ ಹೊಡಿತಾರೆ. ಹಾಗಾಗಿ ನಾವೇನ್ ಮಾಡ್ತಿದ್ದೇವೆ? ವಾಕ್ಯ ದೇವರು ಕೊಟ್ಟಿದ್ದಾರೆ, ಬೈಬಲ್ ನಮ್ಗೆ ದೇವರು ಕೊಟ್ಟಿದ್ದಾರೆ, ಬೈಬಲ್ ಓದ್ತಿದ್ದೇವೆ, ನಾವು ಬೈಬಲ್ ಪ್ರಕಾರವಾಗಿ ಜೀವಿಸ್ತಿದ್ದೇವೆ, ನಾವು ನಮ್ಮ ಮಕ್ಕಳಿಗೆ ಬೈಬಲ್ ಹೇಳ್ಕೊಡ್ತಿದ್ದೇವೆ, ನಾವು ವಾಕ್ಯದ ಪ್ರಕಾರವಾಗಿ ಜೀವಿಸೋದಕ್ಕೆ ಅವರನ್ನ ನಾವು ಪ್ರೋತ್ಸಾಹಿಸಬೇಕು. ವಾಕ್ಯ ಹೇಳ್ಕೊಡ್ಬೇಕು ಮಕ್ಕಳಿಗೆ, ವಾಕ್ಯ ತಿಳಿಸಬೇಕು ಮಕ್ಕಳಿಗೆ. ನಾವು ಹೇಳ್ಕೊಟ್ಟಿಲ್ಲ ಅಂತಂದ್ರೆ ನಮ್ಮ ಮಕ್ಕಳಿಗೆ ಯಾರು ವಾಕ್ಯ ಹೇಳ್ಕೊಡಲ್ಲ. ನಮ್ಮ ಮಕ್ಕಳನ್ನ ನಾವು ಸರಿ ಮಾಡಿಲ್ಲ ಅಂತಂದ್ರೆ ಯಾರು ಸರಿ ಮಾಡಲ್ಲ, ಯಾರೋ ಬಂದು ಸರಿ ಮಾಡಲ್ಲ. ನಮ್ಮನೆಗ್ ಪಾಸ್ಟರ್ ಹೇಳಿದ್ರೆ ನಮ್ಮ ಮಗ ಸರಿ ಆಗ್ತಾನೆ. ಹೆಂಗ್ ಸರಿ ಆಗ್ತಾನೆ? ಸರಿ ಆಗಲ್ಲ. ಪಾಸ್ಟರ್ ಹೇಳಿದ್ರೆ ನಮ್ಮ ಮಗ ಸರಿ ಆಗ್ಬೋದು, ಸರಿ ಆಗೋ ತರ ಎಲ್ಲ ಕೇಳ್ತಿರ್ತಾನೆ. ಹೌದು. ಎಂಡ್ ಆಫ್ ದಿ ಡೇ ಅವನೇನಾಗಿರ್ತಾನೋ ಅದೇ ಆಗಿರ್ತಾನೆ. ನಾವು ಕೂಡ ಪ್ರಿಯರೇ, ಏಲಿಯ ಜೀವನದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ, ಏಲಿ ಪಾಸ್ಟರ್, ಏಲಿ ದೇವರ ಸೇವಕನೇ, ಏಲಿ ದೇವರ ಸೇವೆ ಮಾಡುತ್ತಿರುವಂತವನೇ ಮಕ್ಕಳನ್ನ ಸರಿ ಮಾಡಿಕೊಳ್ಳೋದಕ್ಕೆ ಆಗದೆ ಇರುವಂತ ಬಲಹೀನನಾಗಿ ನಮಗ್ ಕಾಣಿಸ್ತಾನೆ. ಚರ್ಚ್ ಅಲ್ಲಿ ಅನ್ಯಾಯ ಮಾಡುವಂತ ಮಕ್ಕಳಾಗಿ ಏಲಿ ಮಕ್ಕಳು ಬೆಳೆದು ಬಿಟ್ಟಿದ್ದಾರೆ. ಏಲಿಯ ಮಕ್ಕಳು ಮುಂದಕ್ಕೆ ಬರಲಿಲ್ಲ. ಸಮುವೇಲನನ್ನ ದೇವರು ನಿಲ್ಲಿಸಿದ್ದಾನೆ, ಸಮುವೇಲನನ್ನ ದೇವರು ಆರಿಸಿಕೊಂಡಿದ್ದಾನೆ, ಸಮುವೇಲನಿಗೆ ದೊಡ್ಡ ಪದವಿಯನ್ನು ದೇವರು ಕೊಟ್ಟಿದ್ದಾನೆ. ಹೌದು ಪ್ರಿಯ, ದೇವರು ಕೂಡ ನಮ್ಮಿಂದ ದೇವರ ಕೆಲಸ, ದೇವ್ರ ಟೆನ್ಷನ್ ತಗೊಳ್ಳಲ್ಲ, ಬೇರೆಯವ್ರನ್ನ ಇಟ್ಕೊಳ್ತಾರೆ ಅಷ್ಟೇ. ನಮ್ಮಿಂದ ದೇವ್ರ ಕೆಲಸ ಆಗಿಲ್ವಾ, ದೇವ್ರು ಬೇರೆಯವ್ರನ್ನ ದೇವರ ಕೆಲಸ ಅಂತ ನಾವು ಯಾವತ್ತು ಅಂದ್ಕೊಳ್ಬಾರದು. ದೇವರ ಕೆಲಸ ಯಾವತ್ತೂ ನಿಲ್ಲಲ್ಲ. ನೀನ್ ಮಾಡಿಲ್ಲ ಅಂತಂದ್ರೆ ಬೇರೆಯವ್ರು ಮಾಡ್ತಾರೆ ಅಷ್ಟೇ. ನಿನಗ್ ಸಿಕ್ಕಿದ್ಯಾ ಭಾಗ್ಯ, ನಿನಗ್ ಸಿಕ್ಕಿದ್ಯಾ ಅದೃಷ್ಟ, ಕಳ್ಕೊಳ್ಳಬೇಡ.
ನಿನಗೆ ಸಿಕ್ಕಿದೆಯಾ ಸೇವೆಯ ಭಾರ, ಕಳ್ಕೊಳ್ಳಬೇಡ. ಯಾವಾಗ ಈ ಭಾರ ತಗೊಂಡು ಬೇರೆಯವ್ರು ಕೊಟ್ಬಿಡೋಣ ಅನ್ನೋ ಇಂಟೆನ್ಷನ್ ಅಲ್ಲಿ ನಾವಿದ್ರೆ ಪ್ರಿಯರೇ, ಅದರ ವ್ಯಾಲ್ಯೂ ನಮ್ಗೆ ಅರ್ಥ ಆಗಿಲ್ಲ. ಅದರ ಸ್ಥಿತಿಗತಿಗಳು, ಅದರ ಔನ್ನತ್ಯ, ಅದರ ಮಹಿಮೆ ಏನನ್ನುವಂಥದ್ದು ನಮಗೆ ಅರ್ಥ ಆಗಿಲ್ಲ ಅಂತಾನೆ ಅಷ್ಟೇ. ಹಾಗಾಗಿ ದೇವರ ಸೇವೆ ಮಾಡುವ ಭಾರ ನಮಗೆ ಸಿಕ್ಕಿದೆಯಾ ಪ್ರಿಯರೇ, ದಯವಿಟ್ಟು ಆ ಭಾರವನ್ನ ಬೇರೆಯವ್ರಿಗೆ ವಹಿಸ್ಬೇಕಂತ ಯಾವತ್ತು ಅಂದ್ಕೊಳ್ಬೇಡಿ. ಆ ಭಾರ ನನ್ನ ಮೇಲೇನೆ ಇರಲಿ. ಯಾರಾದ್ರೆ ಕ್ರಿಸ್ತನನ್ನ ಹಿಂಬಾಲಿಸ್ತಾನೋ ಅಲ್ಲ, ಒಬ್ಬನ್ ಬಂದ್ ಕೇಳ್ತಾನೆ, ಸ್ವಾಮಿ ನಾನು ನಿನ್ನಿಂದ ಬರ್ಬೇಕು ಅನ್ಕೊಂಡಿದ್ದೇನೆ, ಏನ್ ಮಾಡ್ಬೇಕಯ್ಯ ಅಂತಂದ್ರೆ, ನಿನ್ನ ಶಿಲುಬೆಯನ್ನು ಹೊತ್ಕೊಂಡು ನನ್ನ ಹತ್ರ ಬಾ. ನಿನ್ನದೇ ಆದಂತ ಶಿಲುಬೆ, ನಿನ್ನದೇ ಆದಂತ ಭಾರ, ನಿನ್ನದೇ ಆದಂತ ಬಾಧ್ಯತೆ ಕೆಲವಿದಾವೆ ದೇವರ ಸೇವೆಯಲ್ಲಿ, ದೇವರ ಕೆಲಸದಲ್ಲಿ. ಅವುಗಳನ್ನ ನೀನೇ ಹೊರಬೇಕು, ಬೇರೆಯವರಲ್ಲ. ನೀನು ಮಾಡಿದಂತ ಕೆಲಸಕ್ಕೆ ನಿನಗೆ ಪ್ರತಿಫಲ. ಹೊಫ್ನಿ ಫಿನೆಹಾಸರು ಮಾಡಿದಂತ ಕೆಲಸಕ್ಕೆ ಅವರು ಪ್ರತಿಫಲವನ್ನು ಹೊಂದಿದ್ದಾರೆ. ಏಲಿ ಮಾಡಿದಂತ ಕೆಲಸಕ್ಕೆ ಪ್ರತಿಫಲವನ್ನು ಹೊಂದಿದ್ದಾನೆ. ನಾವು ಮಾಡುವಂತ ಕೆಲಸ ಯಾವತ್ತೂ ಕೂಡ ಪ್ರೇರೆ ಇದು ನನ್ನಿಂದನೇ ನಾನು ಒಳ್ಳೇದ್ ಮಾಡಿದ್ರೆ ನನಗೇನೆ, ನಾನು ಕೆಟ್ಟದ್ ಮಾಡಿದ್ರೆ ನನಗೇನೇನು. ಒಳ್ಳೇದ್ ಮಾಡಿದ್ರು ಕೆಟ್ಟದ್ ಮಾಡಿದ್ರು ನಮ್ಮ ಜೊತೆಗಿರುವಂತವ್ರಿಗೆ ಅದು ಎಫೆಕ್ಟ್ ಆಗೇ ಆಗತ್ತೆ. ನಮ್ಮ ಜೊತೆಗಿರುವಂತವ್ರಿಗೆ ಆ ಎಫೆಕ್ಟ್ ಬೀಳುತ್ತೆ. ನಾವು ಕೂಡ ಪ್ರೇರೆ ಒಮ್ಮೆ ಯೋಚನೆ ಮಾಡೋಣ. ದೇವರಲ್ಲಿ ನಾವಿರಬೇಕು, ದೇವರಲ್ಲಿ ನಮ್ಮ ಮಕ್ಕಳನ್ನ ಬೆಳೆಸಬೇಕು. ಧರ್ಮೋಪದೇಶಗಳನ್ನ 6 ಈಗ ಓದೋದು ಬೇಡ, ನೋಡಿ 6ನೇ ಅಧ್ಯಾಯ 6ನೇ ವಚನ. ಈ ಕೇಳಿದಂತ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು, ಅವುಗಳನ್ನ ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ. ಮೊದಲು ನಿಮ್ಮ ಹೃದಯದಲ್ಲಿ, ನಂತರ ನಿಮ್ಮ ಮಕ್ಕಳ ಹೃದಯದಲ್ಲಿ. ನಮ್ಮಲ್ಲೇ ಇಲ್ಲ ಅಂತಂದ್ರೆ ನಮ್ಮ ಮಕ್ಕಳಲ್ಲೂ ಕೂಡ ಅದು ಇರೋದಿಲ್ಲ. ಏಲಿಯ ಜೀವನ ಚರಿತ್ರೆ ಈ ದಿನ ನಮ್ಮೆಲ್ಲರಿಗೂ ಒಳ್ಳೆ ಗುಣಪಾಠವಾಗಿದ್ದು, ದೇವರ ಸೇವೆಯಲ್ಲಿ ಮುಂದಕ್ಕೆ ಹೋಗೋದಕ್ಕೆ ಈ ಮಾತುಗಳು ನಮಗೆ ಆಸ್ಕಾರವಾಗಿರುತ್ತೆ ಅಂತ ನಾನು ನಂಬುತ್ತಾ ಈ ನನ್ನ ಮಾತುಗಳನ್ನ ಮುಗಿಸ್ತಿದ್ದೇನೆ. ತಲೆಗಳನ್ನ ಬಾಗಿಸಿ ಕಣ್ಣುಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದಂತ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ. ನಿಮ್ಮ ಶ್ರೇಷ್ಠವಾದ ಮಾತುಗಳು, ಅಮೂಲ್ಯವಾದ ಮಾತುಗಳು, ಸತ್ಯವೇದದಲ್ಲಿ ನಮಗೋಸ್ಕರ ನೀವು ಎಷ್ಟೋ ವಿಷಯಗಳನ್ನ ಬರೆಸಿಕೊಟ್ಟಿದ್ದೀರ ಕರ್ತನೇ, ನಿಮಗೆ ವಂದನೆಗಳು. ಹೌದು, ಸೇವಕರ ಮಕ್ಕಳೆಲ್ಲರೂ ಸೇವಕರಾಗ್ಲಿಕ್ಕೆ ಸಾಧ್ಯವಿಲ್ಲ. ಎಲ್ಲರೂ ಕೂಡ ಕರೆಯಲ್ಪಟ್ಟವರೇ, ಆದರೆ ಆರಿಸಲ್ಪಟ್ಟವರು ಕೆಲವರೇ ಆಗಿದ್ದಾರೆ ಸ್ವಾಮಿ. ಕರ್ತನೆ, ಈ ದಿನ ನಾವು ಕರೆಯಲ್ಪಟ್ಟಂತ ಸ್ಥಿತಿಯಲ್ಲಿದ್ದೇವೋ, ಆರಿಸಲ್ಪಟ್ಟಂತ ಸ್ಥಿತಿಯಲ್ಲಿದ್ದೇವೋ, ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವಂತೆ ಸಹಾಯ ಮಾಡಿ. ನಿಮ್ಮ ಸೇವೆಯಲ್ಲಿ ಭಾರ ಉಳ್ಳವರಾಗಿ, ನಿಮ್ಮ ಸೇವೆಯಲ್ಲಿ ಆಸಕ್ತಿ ಉಳ್ಳವರಾಗಿ, ನಿಮ್ಮ ಕೆಲಸಗಳಲ್ಲಿ ಕರ್ತನೆ ನಮ್ಮದೇ ಆದಂತ ಭಾರಗಳನ್ನ ಹೊತ್ತುಕೊಂಡು ಜೀವಿಸುವಂತೆ ಸಹಾಯ ಮಾಡಿ. ಹೊಫ್ನಿ ಫಿನೆಹಾಸರು ಮಾಡಿದಂತ ಅವಿಧೇಯತೆ ಜೀವನವು ನಮ್ಮಲ್ಲಿ ಇದ್ದರೆ ನಮ್ಮನ್ನು ಕ್ಷಮಿಸಿ ಕರ್ತನೆ. ಇನ್ನಾದ್ರೂ ನಮಗೆ ನೀವು ಅವಕಾಶವನ್ನು ಕೊಟ್ಟಿದ್ದೀರಾ. ಇನ್ನು ನಾವು ಉಳಿದಿದ್ದೇವೆ ಅಂತಂದ್ರೆ ನೀವು ನಮಗೆ ಕೊಟ್ಟಿರುವಂತ ಭಾಗ್ಯವೇ, ಅವಕಾಶವೇ. ನೀವು ಕೊಟ್ಟಂತೆ ಅವಕಾಶದಲ್ಲಿ, ನೀವು ಕೊಟ್ಟಂತೆ ಒಂದು ಸಮಯದಲ್ಲಿ ಕರ್ತನೆ ನಿಮ್ಮನ್ನು ಮಹಿಮೆ ಪಡಿಸುವಂತೆ ನಮಗೆ ಸಹಾಯ, ನಿಮಗೆ ವಿಧೇಯರಾಗಿ ಜೀವಿಸುವಂತೆ ನಮಗೆ ಕೃಪೆ ತೋರಿಸಿ. ನಿಮ್ಮ ಚಿತ್ತವನ್ನು ನಮ್ಮ ಜೀವನದಲ್ಲಿ ನೆರವೇರಿಸಿ. ಇದುವರೆಗೂ ಶ್ರದ್ಧೆಯಿಂದ ಕೇಳಿರುವಂತೆಲ್ಲ ನಿಮ್ಮ ಮಕ್ಕಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತೇನೆ. ಬಲಪಡಿಸಿಕೊಡ್ತೇನೆ. ಅವರನ್ನು, ಅವರ ಕುಟುಂಬವನ್ನು ನಿಮ್ಮ ವಾಕ್ಯದಲ್ಲಿ ಬೆಳೆಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ನಿಮ್ಮ ಚಿತ್ತದಂತೆ ಪ್ರತಿಯೊಬ್ಬರನ್ನು ನಡೆಸಿ ನಿಮ್ಮ ರಾಜ್ಯಕ್ಕಾಗಿ, ನೀತಿಗಾಗಿ ನಾವೆಲ್ಲರೂ ತವಕ ಪಡುತ್ತಾ ಏಕ ಮನಸ್ಸು, ಏಕಾಭಿಪ್ರಾಯವುಳ್ಳವರಾಗಿ ನಿಮ್ಮ ಸೇವೆಯಲ್ಲಿ ಮುಂದಕ್ಕೆ ಸಾಗುವ ಭಾಗ್ಯವನ್ನು ನಮಗೆ ದಯಪಾಲಿಸಿ. ಈ ಜೀವನದಲ್ಲಿ ನಮಗೆ ಬರುತ್ತವೆ ಶ್ರಮೆಗಳು, ಆ ಶ್ರಮೆಗಳನ್ನ ಜಯಿಸುವ ಶಕ್ತಿಯನ್ನು ಕೂಡ ನಮಗೆ ಕೊಟ್ಟು ನಡೆಸುತ್ತೀರಾ ಎಂದು ನಾವು ನಂಬುತ್ತಾ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ ನಿಮ್ಮೊಬ್ಬರಿಗೆ ಸಮಸ್ತವಾದ ಮಹಿಮೆ, ಘನತೆ, ಪ್ರಭಾವಗಳನ್ನು ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದಂತ ದೇವರೇ, ಆಮೆನ್. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದಂತ ಯೇಸು ಕ್ರಿಸ್ತರವರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು, ಸಹವಾಸವು ಇಂದಿಗೂ ಎಂದಿಗೂ ಸದಾ ಕಾಲವು ಕರ್ತನು ಬರುವ ತನಕ ನಮ್ಮೆಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ವಂದನೆಗಳು.